ಆರೋಗ್ಯವಂತ ಸೆಲ್ ಇರಬೇಕಾದ್ರೆ ಅದಕ್ಕೆ 4 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದದು ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪೌಷ್ಟಿಕಾಂಶಗಳು ಬೇಕು. ಎರಡನೇದು ಆಕ್ಸಿಜನ್, ಆಮ್ಲಜನಕ ನನಗೆ ಸಫಿಶಿಯಂಟ್ ಜೀವಕೋಶಕ್ಕೆ ಬೇಕಾಗ್ತದೆ. ಮೂರನೇದಾಗಿ ನೀರು ಬೇಕಾಗ್ತದೆ. ನಾಲ್ಕನೇದಾಗಿ ಸನ್ಲೈಟ್ ಬೇಕಾಗ್ತದೆ. ಈ ನಾಲ್ಕನ್ನ ನಾವು ಕರೆಕ್ಟ್ ಆಗಿ ಕೊಟ್ರೆ ಅದು 100% ಕರೆಕ್ಟ್ ಆಗೇ ಇರ್ತದೆ, ಬ್ಯಾಲೆನ್ಸ್ ಆಗೇ ಇರ್ತದೆ. ಸೊ ಏನಾಯ್ತು ಡಿಸ್ಟರ್ಬೆನ್ಸ್? ಓಕೆ. ಆದ್ರಿಂದ ಆರೋಗ್ಯವಾಗಿ ಸೆಲ್ ಆರೋಗ್ಯ ಇರಬೇಕು, ಬ್ರೈನ್ ಸೆಲ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ 4 ಬೇಕಾಗ್ತದೆ. ಬೋನ್, ಮೂಳೆ ಎಲ್ಲ ಸರಿ ಇರ್ಬೇಕಾದ್ರೆ ಈ 4 ಥಿಂಗ್ಸ್ ಬೇಕಾಗಿದೆ. ಪ್ಯಾಂಕ್ರಿಯಾಸ್, ಇನ್ಸುಲಿನ್ ಕರೆಕ್ಟ್ ಉತ್ಪತ್ತಿ ಮಾಡ್ಲಿಕ್ಕೆ ಈ 4 ಥಿಂಗ್ಸ್ ಬೇಕಾಗ್ತದೆ. ಜೀವಕೋಶ, ಲಿವರ್ ಇದೆ, ಲಿವರ್ ಸರಿಯಾಗಿ ವರ್ಕ್ ಮಾಡ್ಬೇಕಾದ್ರೆ ಈ 4 ಥಿಂಗ್ಸ್ ಇಂಪಾರ್ಟೆಂಟ್ ಇದೆ. ಚರ್ಮಕ್ಕೆ ಈ 4 ಥಿಂಗ್ಸ್ ಬೇಕು. ಬ್ಲಡ್ ಸೆಲ್ಗೆ ಈ 4 ಥಿಂಗ್ಸ್ ಬೇಕು. ಅದಲ್ಲದೆ 216 ಟೈಪ್ ಆಫ್ ಸೆಲ್ ಇದೆ, 216 ಟೈಪ್ ಆಫ್ ಸೆಲ್. ಈ ಎಲ್ಲಾ ಜೀವಕೋಶಕ್ಕೂ ಈ 4 ಥಿಂಗ್ಸ್ ಬೇಕಾಗಿದೆ ನೋಡಿ. ಈ 4 ಥಿಂಗ್ಸ್, ಈಗ ಕೆಲವರಿಗೆ ಅಸ್ತಮ ಬರ್ತದೆ ಅಂತ ಹೇಳಿದ್ರೆ, ಅಸ್ತಮ ಎಲ್ಲಿ ಬರ್ತದೆ? ಲಂಗ್ಸ್ ಬರ್ತದೆ. ಲಂಗ್ಸ್ ಅಲ್ಲಿ, ಲಂಗ್ಸ್ ಸೆಲ್ಗೆ ಆಕ್ಸಿಜನ್ ಕೊರತೆ ಇರ್ಬೋದು, ಅಥವಾ ನೀರ್ ಕೊರತೆ ಇರ್ಬೋದು, ಅಥವಾ ನ್ಯೂಟ್ರಿಯೆಂಟ್ಸ್ ಕೊರತೆ ಇರ್ಬೋದು, ಇಲ್ಲ ಸನ್ಲೈಟ್ ಕೊರತೆ ಇರ್ಬೋದು. ಆಗ ಅವರಿಗೆ ಅಸ್ತಮ ಬರ್ತದೆ ನೋಡಿ. ಮೂಳೆ, ಬ್ಯಾಕ್ ಪೇನ್ ಬಂತು, ಅಥವಾ ನಿಮ್ಗೆ ಜಾಯಿಂಟ್ಸ್ ಪೈನ್ ಎಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ, ಜಾಯಿಂಟ್ ವೀಕ್ ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟ ವಿಟಮಿನ್ ಡಿ ಬೇಕಾಗ್ತದೆ. ನ್ಯೂಟ್ರಿಯೆಂಟ್ಸ್ ಅಲ್ಲಿ ವಿಟಮಿನ್ ಡಿ ಬೇಕಾಗ್ತದೆ. ಅದೇ ರೀತಿ ವಾಟರು, ಆಕ್ಸಿಜನ್, ಸನ್ಲೈಟ್ ಕರೆಕ್ಟ್ ಇದ್ರೆ ಆ ಪ್ರಾಬ್ಲಮ್ ಬರುವುದಿಲ್ಲ. ಬಂದಿದೆ ಅಂದ್ರೆ ಅವ್ರಿಗೆ ಏನೋ ಕೊರತೆ ಇದೆ ಅಂತ ಅರ್ಥ. ವಿಟಮಿನ್ ಸಿ ಕಮ್ಮಿ ಆಯ್ತು ಅಂದ್ರೆ ಬ್ಲಡ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅಥವಾ ವಿಟಮಿನ್ ಎ ಅಂತೆ ಕಣ್ಣಿಗೆ ನಿಮ್ಗೆ ಅದು ಬೇಕು, ಅದು ಸಿಗ್ತಾ ಇಲ್ಲ ಅಂತ ಅರ್ಥ. ಸೊ ಇದನ್ನ ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿದ್ರೆ ಡಿಎಕ್ಸನ್ ನಿಮ್ಗೆ ಈಸಿ ಆಯ್ತಲ್ಲ. ಡಿಎಕ್ಸನ್ ನಿಮ್ಗೆ ಅದೇ ಕೊಡ್ತಾ ಇರೋದು. ಎಲ್ಲ ಏನ್ ಬೇಕೋ ಜೀವಕೋಶಕ್ಕೆ ಆಕ್ಸಿಜನ್ ಕೊಡ್ತದೆ, ನ್ಯೂಟ್ರಿಯೆಂಟ್ಸ್ ಅನ್ನು ಕೊಡ್ತದೆ. ಎಷ್ಟು ನೀರಂತೂ ನಿಮ್ಮ ಮನೆಯಲ್ಲಿ ಸಿಗ್ತದೆ, ಸನ್ ಅಂತೂ ಫ್ರೀ ಆಗೇ ಸಿಗ್ತದೆ. ಈ ನ್ಯೂಟ್ರಿಯೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಿಮ್ಗೆ ಡಿಎಕ್ಸನ್ ಪ್ರೊವೈಡ್ ಮಾಡ್ತದೆ. ಸೊ ಅದರಿಂದ ಹೆಲ್ದಿ ಕಾನ್ಸೆಪ್ಟ್, ಹೆಲ್ದಿ ಸೆಲ್ ಕಾನ್ಸೆಪ್ಟ್ ಏನು? ಆರೋಗ್ಯವಂತ ಜೀವಕೋಶ ಇದ್ರೆ ನಾವು, ನಮ್ಮ ದೇಹ ಆರೋಗ್ಯವಾಗಿರ್ತದೆ. ಅನಾರೋಗ್ಯವಂತ ಸೆಲ್ ಬಾಡಿಯಲ್ಲಿದ್ರೆ ನಮ್ಗೆ ಅನಾರೋಗ್ಯ ಬರ್ತದೆ, ಆಮೇಲೆ ಕಾಯಿಲೆ ಬರ್ತದೆ. ಕಾಯಿಲೆಯಿಂದ ನಾವು ರಿಕವರಿ ಆದ್ರೂ ಆಗ್ಬಹುದು, ಆಲ್ದೇ ಇದ್ರೆ ಡೆತ್ ಅಂತೂ ಗ್ಯಾರಂಟಿ, ಅಲ್ಲಿ ಹೋಗ್ಬಿಡ್ತೀವಿ. ಸೊ ಹಾಗಾಗಿರೋದ್ರಿಂದ ಈ ಕಾನ್ಸೆಪ್ಟ್ ಅನ್ನ, ಹೆಲ್ದಿ ಸೆಲ್ ಕಾನ್ಸೆಪ್ಟ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಪ್ರತಿಯೊಬ್ರು ಡಿಎಕ್ಸನ್ ಪ್ರಾಡಕ್ಟ್ ಅನ್ನ ತಿಂತಾರೆ. ಯಾಕಂದ್ರೆ ಈಗ ನೀವು ವಿಡಿಯೋ ನೋಡಿದ್ರಿ, ಅಷ್ಟೆಲ್ಲನ್ನ ಪ್ರೊಕ್ಯೂರ್ ಮಾಡೋದು ತುಂಬಾ ಕಷ್ಟ. ಆರ್ಗ್ಯಾನಿಕ್ ಆಗಿ ಬೆಳೆಸೋದು ಅಥವಾ ಆರ್ಗ್ಯಾನಿಕ್ ಆಗಿ ಎಲ್ಲಿ ಸಿಗ್ತದೆ ಅದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಡಿಎಕ್ಸನ್ ನಮ್ದೇ ಫಾರ್ಮ್ ಲ್ಯಾಂಡ್ ಅಲ್ಲಿ, ನಮ್ದೇ ಜಾಗದಲ್ಲಿ ನಾವು ಅದನ್ನ ಬೆಳೆಸ್ಬಿಟ್ಟು, ಸಾವಯವ ಕೃಷಿಯಿಂದ ಬೆಳೆಸಿ, ಅದಕ್ಕೆ ಏನ್ ಬೇಕು, ಅದಕ್ಕೆ ಎಷ್ಟೇ ಟೈಮ್ ಬೇಕು ಆ ಟೈಮ್ಗೆ ಅದನ್ನ ಕಟ್ ಮಾಡಿ, ಅದನ್ನ ಪ್ರೋಸೆಸ್ ಮಾಡಿ, ಆಮೇಲೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ, ಅದನ್ನ ಪ್ಯಾಕಿಂಗ್ ಮಾಡಿ, ಅದನ್ನ ಕಂಪನಿ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಗೆ ತಲುಪಿಸ್ತದೆ ನೋಡಿ. ಸೊ ಹಾಗಾಗಿರೋದ್ರಿಂದ ರೆಡಿಮೇಡ್ ಫುಡ್ ಇದೆ. ಈ ರೆಡಿಮೇಡ್ ಫುಡ್ ಅನ್ನ ತಗೊಂಡ್ರೆ ನಿಮ್ಗೆ ಆಸ್ಪತ್ರೆ, ಡಾಕ್ಟರು, ಡ್ರಗ್ಗು, ಸ್ಕ್ಯಾನಿಂಗು ಇದು ಅಗತ್ಯ ಇಲ್ಲ. ಸೊ ಹಾಗಾಗಿ ಆರೋಗ್ಯ ಬೇರೆ, ಡಿಸೀಸ್ ಬೇರೆ. ನಮ್ದು ಆರೋಗ್ಯದ ಸಿಸ್ಟಮ್ ಇದು, ವೆಲ್ನೆಸ್ ಸೆಕ್ಟರ್ ಇದು. ಇದನ್ನ ಅರ್ಥ ಆಯ್ತು ಅಂತ ಹೇಳಿದ್ರೆ ಆ ಕಡೆ ಹೋಗುವ ಟೆನ್ಷನ್ನೇ ಇಲ್ಲ. ಓಕೆ. ಸೊ ಗುಡ್ ನ್ಯೂಟ್ರಿಷನ್, ವೆರಿ ಗುಡ್ ನ್ಯೂಟ್ರಿಷನ್ ಬೇಕು ನಮ್ಗೆ. ಎಲ್ಲಿಂದ ತರ್ತೀರಿ? ಮಾರ್ಕೆಟ್ ಅಲ್ಲಿ ಸಿಗ್ತದ ಗುಡ್ ನ್ಯೂಟ್ರಿಷನ್ ಅಂತ ಕೇಳಿ ನೋಡಿ, ಕೊಡ್ತಾರ? ಕೇಳಿ, ಕೊಡ್ತಾರ ಅವರು. ಆದ್ರೆ ಏನ್ ಗ್ಯಾರಂಟಿ ಇದೆ ಅದು ಗುಡ್ ಉಂಟಾ ಬ್ಯಾಡ್ ಉಂಟಾ ಅಂತ? ಇವತ್ತು ನಿಮ್ಗೆ ಎಷ್ಟು ವೆಲ್ನೆಸ್ ಸೆಂಟರ್ ಓಪನ್ ಆಗ್ತದೆ, ಎಲ್ಲಾ ಕಡೆನೂ ಓಪನ್ ಆಗ್ತದೆ. ನಮ್ಮೂರಲ್ಲೂ ಒಂದು 2-3 ಓಪನ್ ಆಗಿದೆ ಆಲ್ರೆಡಿ, ವೆಲ್ನೆಸ್ ಸೆಂಟರ್ಸ್ ಓಪನ್ ಆಗ್ಬಿಟ್ಟಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಅದು ನ್ಯೂಟ್ರಿಷನ್ ಗುಡ್ ಇದೆ ಗೊತ್ತಿಲ್ಲ. ಆದ್ರೆ ಡಿಎಕ್ಸನ್ ಗ್ಯಾನೋಡರ್ಮಾ, ಡಿಎಕ್ಸನ್ ಆರ್ಜಿಜಿಎಲ್ ನಿಮ್ಗೆ ಗುಡ್ ನ್ಯೂಟ್ರಿಷನ್, ಡೌಟೇ ಇಲ್ಲ. ಯಾಕಂದ್ರೆ ಇದು TGA, GMP, ISO 14,000 ಸರ್ಟಿಫೈಡ್ ಪ್ರಾಡಕ್ಟ್ಸ್. ಸೊ ನಮ್ದೇ ಆದ ಫಾರ್ಮ್ ಲ್ಯಾಂಡ್ ಅಲ್ಲಿ ನಾವು ಬೆಳೆಸ್ತೀವಿ.
ಎಷ್ಟು ದಿವಸ? ಅದಕ್ಕೆ 90 ದಿವಸಕ್ಕೆ ಬೆಳೆಸ್ತೀವಿ, ಕಟ್ ಮಾಡ್ತೀವಿ. ನ್ಯೂಟ್ರಿಯೆಂಟ್ಸ್ ಫುಲ್ ಇರ್ತದ ಅದು. ಅದಕ್ಕೋಸ್ಕರ ಗುಡ್ ನ್ಯೂಟ್ರಿಷನ್ ಬೇಕಂತ ಹೇಳಿದ್ರೆ DXN ನಿಮ್ಗೆ 100% ಕೊಡ್ತದೆ. ಆಯ್ತಲ್ಲ, ನಿಮ್ಮ 50% ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇನ್ 50% ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಇರ್ಬೇಕಾಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ಗೆ ಏನ್ ಬೇಕು ನಮ್ಗೆ ಕ್ಲೋರೋಫಿಲ್ ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಬ್ಲಡ್ ಅಲ್ಲಿ ನಿಮ್ಗೆ ಬೇಕಾದಷ್ಟು ಅಂಶಗಳಿದೆ. ಅದನ್ನ ಕರೆಕ್ಟ್ ಹೊಸ ಬ್ಲಡ್ ಉತ್ಪತ್ತಿ ಆಗ್ತಾ ಇರ್ಬೇಕು. ಅದಕ್ಕೆ ಏನಿದೆ, ನಮ್ಮ ಹತ್ರ ಸ್ಪಿರುಲಿನಾ ಇದೆ, ಬ್ಲೂ ಅಂಡ್ ಗ್ರೀನ್ ಆಲ್ಗೆ ಇದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಹಿಮೋಗ್ಲೋಬಿನ್ ಆಗ್ಬೇಕು ಅಂದ್ರೆ ಕ್ಲೋರೋಫಿಲ್ ಬೇಕು. ಕ್ಲೋರೋಫಿಲ್ ನಮ್ಮ ಸ್ಪಿರುಲಿನದಲ್ಲಿ ಸಫಿಶಿಯಂಟ್ ಇದೆ. ಅದರಿಂದ ಗುಡ್ ಸರ್ಕ್ಯುಲೇಷನ್ ಏನು ತೊಂದರೆ ಇಲ್ಲ. ಈ 2 ಪ್ರಾಡಕ್ಟ್ ಮೈನ್ ಪ್ರಾಡಕ್ಟ್ ಹೇಳಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಮೊರನ್ಸಿ ಇರ್ಬೋದು, ಅದ್ರ ಜೊತೆಗೆ ಕಾರ್ಡಿಸಪ್ ಇರ್ಬೋದು, ಅಥವಾ ಲೈನ್ಸ್ ಮನೆ ಇರ್ಬೋದು, ಬೇಕಾದಷ್ಟು ಪ್ರಾಡಕ್ಟ್ ಇದೆ. ಸೊ ಅದರಿಂದ ಗುಡ್ ನ್ಯೂಟ್ರಿಷನ್, ಗುಡ್ ಸರ್ಕ್ಯುಲೇಷನ್, ದೀಸ್ 2 ಪ್ರಾಡಕ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ಇದನ್ನ ನೀವು ಕರೆಕ್ಟ್ ಆಗಿ ಒಂದು 6 ಮಂತ್ 2 ಪ್ರಾಡಕ್ಟ್ ಅನ್ನ ತಿಂದು ನೋಡಿ, ನಿಮ್ಗೆ ಗೊತ್ತಾಗ್ತದೆ ಏನು ಡ್ರಾಸ್ಟಿಕ್ ಚೇಂಜಸ್. ಸೊ ನಿಮ್ಗೆ ಬಾಡಿಗೆ ಏನ್ ಬೇಕು ಅದು ಇದರಲ್ಲಿ ಸಿಗ್ತದೆ. ನಾವು ಆ ವಿಡಿಯೋದಲ್ಲಿ ಆಲ್ರೆಡಿ ನೋಡಿದೀವಿ. ನಮ್ಮ ಬಾಡಿಗೆ ಏನ್ ಬೇಕು? ವಿಟಮಿನ್ ಎ ಬೇಕು, ವಿಟಮಿನ್ ಇ ಬೇಕು, ಮೆಗ್ನೀಷಿಯಂ ಬೇಕು, ಒಮೆಗಾ 3 ಬೇಕು, ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ಅದಕ್ಕೆ ನಿಮ್ಗೆ ನಮ್ಮ ಹತ್ರ ಫ್ಲೆಕ್ಸಿಡ್ ಆಯಿಲ್ ಇದೆ. ಅದ್ರ ಜೊತೆಗೆ ಸಿಬಕ್ಟ್ರಾನ್ ಸಹ ಇದೆ. ನಿಮ್ಗೆ ಒಮೆಗಾ 3 ಈಗ ಬಂದ್ಬಿಟ್ಟು ಪ್ರೋಟೀನ್ ಬೇಕಾದ ಸ್ಪಿರುಲಿನಾದಲ್ಲಿ ನಿಮ್ಗೆ 65% ಆರ್ಗ್ಯಾನಿಕ್ ಪ್ರೋಟೀನ್ ಇದೆ ನಮ್ಮ ಹತ್ರ. ಸೊ ಐರನ್ ಕಂಟೆಂಟ್, ಪಾಲಿಕ್ ಆಸಿಡ್, ಕ್ಯಾಲ್ಸಿಯಂ, ಡೈಟ್ರಿ ಫೈಬರ್, ವಿಟಮಿನ್ ಸಿ, ಪ್ರತಿಯೊಂದು DXN ಪ್ರಾಡಕ್ಟ್ ಅನ್ನ ನೀವು ಜಕ್ ಮಾಡಿ ನೋಡಿ ಬೇಕಾದ್ರೆ ಇದೆಲ್ಲ ಅದರಲ್ಲಿ ಇರ್ತದೆ. ಇದೆಲ್ಲ ನಿಮ್ಗೆ ಬ್ಯಾಲೆನ್ಸ್ ಆಗಿ ತಿಂದ್ರೆ ಬಾಡಿ ಬ್ಯಾಲೆನ್ಸ್ ಆಗ್ತದೆ ಇಲ್ವಾ? 100% ಬಾಡಿ ಬ್ಯಾಲೆನ್ಸ್ ಆಗ್ತದೆ. ಎಸೆನ್ಷಿಯಲ್ ನಿಮ್ಗೆ ನ್ಯೂಟ್ರಿಷನ್ ಬೇಕೇ ಬೇಕಾಗ್ತದೆ. ಅದು DXN ನಮ್ಗೆ ಒದಗಿಸ್ತದೆ. ಅದರಿಂದಾಗಿ ನಮ್ಗೆ ಆರೋಗ್ಯ ಸಿಗ್ತದೆ. ಸುಮ್ಮನೆ DXN ಪ್ರಾಡಕ್ಟ್ ತಗೊಂಡು ತುಂಬಾ ಜನರಿಗೆ ಇದ್ರ ವಿಷಯನೇ ಗೊತ್ತೇ ಇಲ್ಲ. ಇವ್ರು ಯಾಕಪ್ಪ ತಗೊಳ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಫಾರ್ ಅವರ್ ಬಾಡಿ ಏನೆಲ್ಲ ಬೇಕು ನೋಡಿ, ಇದು ಗೊತ್ತಿರ್ಬೇಕು ನಮ್ಗೆ. ನಾನು ಹೇಳಿದ ಮೋಸ್ಟ್ ಆಫ್ ದ ಡಾಕ್ಟರ್ ಡಸಂಟ್ ನೋ ಅಬೌಟ್ ದಿಸ್. ಅವ್ರೇನ್ ಮಾಡ್ತಾರೆ, ಡ್ರಗ್ ಅನ್ನ ಬರೀತಾ ಇರ್ತಾರೆ. ಕೆಲವರಿಗೆ ಫ್ಯಾಟ್ ಕಮ್ಮಿ ಆಗಿದೆ, ಕೆಲವರಿಗೆ ಫ್ಯಾಟ್ ಜಾಸ್ತಿ ಆಗಿದೆ. ಅದನ್ನ ಸರಿ ಮಾಡ್ಬೇಕಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಫ್ಯಾಟ್ಸ್ ಯಾವ್ದಲ್ಲೆಲ್ಲ ಫ್ಯಾಟ್ ಸಿಗ್ತದೆ, ಪ್ರೋಟೀನ್ ಯಾವ್ದ್ರಲ್ಲಿ ಸಿಗ್ತದೆ, ಕಾರ್ಬೋಹೈಡ್ರೇಟ್ ಯಾವ್ದ್ರಲ್ಲಿ ಸಿಗ್ತದೆ, ವಿಟಮಿನ್ಸ್ ಯಾವ್ದ್ರಲ್ಲಿ ಸಿಗ್ತದೆ, ಮಿನರಲ್ಸ್ ಯಾವ್ದಿದೆ, ನೀರ್ ಬೇಕೇ ಬೇಕು. ಇದು ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಟು ದ ಬಾಡಿ. ಇದಿದ್ರೆ ನಮ್ಮ ಬಾಡಿ ಆರೋಗ್ಯವಾಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಬೇಕಾದಷ್ಟು, ನಿಮ್ಗೆ ಹಣ್ಣು ಹಂಪಲು ತರಕಾರಿ ಮೀನು ಸಹ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಸಿಗುವಂಥದ್ದು ಆರ್ಗ್ಯಾನಿಕ್ ಆಗಿ ಪ್ರಕೃತಿ ಕೊಟ್ಟಿರೋದು ಇದು. ಇದರಲ್ಲಿ ಏನಿದೆ ಇದರಲ್ಲಿ ಇದೆ. ಇದನ್ನು ತಗೊಂಡ್ರೆ ನಾವು ಆರೋಗ್ಯವಾಗಿ ಇರ್ಬೋದು. ಸೊ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್, ಓಕೆ, ಇನ್ನು ಕ್ಲಿನಿಕಲ್ ರಿಪೋರ್ಟ್ ಉಂಟಾ ಅಂತ ಕೇಳ್ತಾರೆ. ಎಸ್, 100%. ಡಯಾಗ್ನೋಸ್ಟಿಕ್ ಸೈನ್ಸ್, ಎಡಿಮಾ ಅಂದ್ರೆ ನಿಮ್ಗೆ ಡಿಫಿಷಿಯನ್ಸಿ ಆದ್ರೆ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ. ಮಸಲ್ ವಾಸ್ಟಿಂಗ್ ಅಂಡ್ ಸೈಕೋಮೋಟರ್ ಚೇಂಜಸ್, ಕಾಮನ್ ಸೈನ್ ಬರ್ತಂತೆ. ಹೇರ್ ಎಲ್ಲ ಚೇಂಜ್ ಆಗುದು, ಡಿಫ್ಯೂಸ್ ಡಿಪಿಗ್ಮೆಂಟೇಷನ್ ಆಫ್ ಸ್ಕಿನ್. ಅಂದ್ರೆ ಡಿಫಿಷಿಯನ್ಸಿ, ನಿಮ್ಗೆ ಡಿಫಿಷಿಯನ್ಸಿ ಆದ್ರೆ ನಿಮ್ಗೆ ಏನು ಆ ನ್ಯೂಟ್ರಿಷನ್ ನೀವು ತಗೊಳ್ಳಿಲ್ಲ, ಆವಾಗ ನಮ್ಗೆ ಈ ತರ ಪ್ರಾಬ್ಲಮ್ ಆಗ್ತದೆ. ಮೂನ್ ಫೇಸ್ ಆದಾಗ ಆಗ್ತದೆ, ರಕ್ತಹೀನತೆ ಆಗ್ತದೆ, ಫ್ಲಾಕಿ ಪಾಯಿಂಟ್ ರ್ಯಾಷಸ್ ಆಗ್ತದೆ, ಹೆಪಟೋಮೆಗಲಿ ಅಂಡ್ ಅಸೋಸಿಯೇಷನ್. ಸೋ ಮೆನಿ ನಿಮ್ಗೆ ಡಿಫಿಷಿಯನ್ಸಿ ಆದಾಗ ಗೊತ್ತಾಗ್ತದೆ ಬಾಡಿಯಲ್ಲಿ ಚೇಂಜಸ್ ಆಗೋದು. ಆವಾಗ ನಾವು ತಿಳ್ಕೋಬೇಕು ಸಮ್ ಪ್ರಾಬ್ಲಮ್ ಇದೆ ಅಂತ. ಸೊ ವಾಸ್ಟಿಂಗ್, ಮಸಲ್ ವಾಸ್ಟಿಂಗ್, ಗ್ರೋತ್ ರಿಟಾರ್ಡೇಷನ್, ಮೆಂಟಲ್ ಚೇಂಜಸ್, ನೋ ಎಡಿಮಾ, ವೇರಿಯಬಲ್ ಸಬ್ನಾರ್ಮಲ್ ಟೆಂಪ್ ಅಂಡ್ ಸ್ಲೋ PR, good appetite, often with diarrhea. So many symptoms. ಇದೆಲ್ಲ ನಿಮ್ಗೆ ಕ್ಲಿನಿಕಲಿ ಯಾವ್ದೆಲ್ಲ ಡಿಫಿಷಿಯನ್ಸಿ ಆದಾಗ, ಯಾವಾಗ ಎಕ್ಸೆಸ್ ಆದಾಗ ಏನೇನ್ ಆಗ್ತದೆ ಅಂತ ಬೇಕಾದಷ್ಟು ರಿಸರ್ಚ್ ರಿಪೋರ್ಟ್ಸ್ಗಳಿದೆ. ಪ್ರೋಟೀನ್ ಅಂಡ್ ಎನರ್ಜಿ ಆದಾಗ ಏನಾಗ ಮಾಲ್ ನ್ಯೂಟ್ರಿಷನ್ ಬೇಬಿ ನೋಡಿ ಯಾವ ರೀತಿ ಆಗ್ತದಂತ. ಯಾಕಂದ್ರೆ ನ್ಯೂಟ್ರಿಷನ್ ಇಲ್ಲದೆ ಇದ್ದಾಗ ಈ ತರ ಪ್ರಾಬ್ಲಮ್ ಆಗ್ತದೆ. ಕೂದಲು ಕಪ್ಪಾಗೋದಿಲ್ಲ, ಕೂದಲು ನಿಮ್ಗೆ ಕೆಂಚಾಗೋದು,
ಇದೆಲ್ಲ ಡಿಫಿಷಿಯನ್ಸಿಂದ ಆಗ್ತದೆ. ಸೊ ಬರೇ ನೀವು ಸ್ಪಿರುಲ್ನ ಕೊಟ್ರೆ ಸಾಕು ನೋಡಿ, 3 ತಿಂಗಳು ಇವನಿಗೆ ಸ್ಪಿರುಲ್ನ ಕೊಟ್ರೆ ಆ ಕೂದಲೆಲ್ಲ ಕಪ್ಪಾಗಿ ಹೊಸ ಕೂದಲು ಬಂದ್ಬಿಟ್ಟು ಡಿಫಿಷಿಯನ್ಸಿ, ಯಾಕಂದ್ರೆ ಪ್ರೋಟೀನ್ ಇಲ್ಲ. ಸೊ ಒಂದು ಎಕ್ಸಾಂಪಲ್, ಇಂಥದ್ದು ಬೇಕಾದಷ್ಟು ನಾನು ಹೇಳ್ಬೋದು ನಿಮ್ಗೆ. ಸೊ ಓಕೆ, ಈಗ ಕಮ್ ಟು ದ ಪಾಯಿಂಟ್. ವಾಟ್ ಈಸ್ ದ ಬೆಸ್ಟ್ ಡಾಕ್ಟರ್? ಇವರ ಬುಕ್ ತಗೊಳ್ಳಿ ನೀವು. ಯಾರಿಗೆಲ್ಲ ಇನ್ನು ನಂಬಿಕೆ ಇಲ್ಲ, ಈ ಬುಕ್ ತಗೊಳ್ಳಿ. ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಫ್ ವಾಟ್ ಯುವರ್ ಡಾಕ್ಟರ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಏನಿಗೂ ಗೊತ್ತಿಲ್ಲ ಅಬೌಟ್ ನ್ಯೂಟ್ರಿಷನ್ ಮೆಡಿಸಿನ್, ಅದರ ಬಗ್ಗೆ ಇವರು ಬರೆದಿದ್ದಾರೆ. ಈ ಬುಕ್ ರಿಲೀಸ್ ಆಗ್ಬೇಕಾದ್ರೆ ಇವರು ಕೋರ್ಟಿಗೆ ಹೋಗ್ಬೇಕಾಯ್ತು. ಯಾಕಂದ್ರೆ ಡ್ರಗ್ ಮಾಫಿಯಾದವ್ರು ಇದನ್ನು ತಡೆಗಟ್ಬಿಟ್ರು, ಬಿಡ್ಲಿಲ್ಲ ಅವ್ರು ಅಷ್ಟು ಸುಲಭದಲ್ಲಿ ರಿಲೀಸ್ ಮಾಡ್ಲಿಕ್ಕೆ. ಎಷ್ಟು ಕಾಪಿ ಸೇಲ್ ಆಯ್ತು? ಅವ್ರು ಹೇಳ್ತಾರೆ ಕೋರ್ಟಿಗೆ ಹೋಗಿದ್ದು ಒಳ್ಳೇದಾಯ್ತು ಅಂತ. 5 ಲಕ್ಷ ಕಾಪಿ ಸೇಲ್ ಆಯ್ತಂತೆ ನೋಡಿ. ಯಾಕೆಂದ್ರೆ ಇವ್ರೇನೋ ಮಾಫಿಯಾದವ್ರು ಮಾಡ್ತಾರೆ ಅಂದ್ರೆ ಅದರೊಳಗೆ ಏನೋ ಬರೆದಿದ್ದಾರೆ ಇವರು ಅಂತ. 5 ಲಕ್ಷ ಕಾಪಿ ಸೋಲ್ಡ್. ಅದ್ರಲ್ಲಿ ಏನ್ ಹಾಕಿದಾರೆ ಅವರು? 5 ಎಸೆನ್ಷಿಯಲ್ ಕಾನ್ಸೆಪ್ಟ್ಸ್ ಆಫ್ ಆಪ್ಟಿಮಲ್ ಹೆಲ್ತ್. ನಿಮ್ಗೆ ಯಾವ ಡಾಕ್ಟರ್, ಡ್ರಗ್, ಡಿಸೀಸ್ ಯಾವ ಅಗತ್ಯನೇ ಇಲ್ಲ ಹೇಳಿದ್ರು ಅವ್ರು. ಅದು ಅಗತ್ಯ ಇಲ್ಲ, ಅವ್ರು MD. ಬಟ್ ಈ 5 ಎಸೆನ್ಷಿಯಲ್ ಅನ್ನ ನೀವು ಫಾಲೋ ಮಾಡ್ಬೇಕು ಹೇಳಿದ್ರು. ಅಂದ್ರೆ ನಾವೇನು ಎಗೇನ್ಸ್ಟ್ ಮಾಡರ್ನ್ ಮೆಡಿಸಿನ್ ಇಲ್ಲ. ಪ್ರಾಬ್ಲಮ್ ಆದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಪ್ರಾಬ್ಲಮ್ ಆಗದಿದ್ದ ಹಾಗೆ ನಾನು ಹೇಳುದು ನಿಮ್ಗೆ ಪ್ರಾಬ್ಲಮ್ ಬರ್ದಿದ್ದ ಹಾಗೆ ತಡೆಗಟ್ಟಬಹುದು ಅಂತ ಇದರಲ್ಲಿ ಕೊಟ್ಟಿರೋದೆಲ್ಲ ಅದನ್ನೇ. ಏನೆಲ್ಲ ಇದೆ ನೋಡಿ. 5 ಎಸೆನ್ಷಿಯಲ್ ಕಾನ್ಸೆಪ್ಟ್ ಆಫ್ ಆಪ್ಟಿಮಮ್ ಹೆಲ್ತ್. ನಿಮ್ಗೆ ಲೈಫ್ ಲಾಂಗ್ ನೀವು ಆರೋಗ್ಯವಾಗಿರ್ಬೇಕು, ಯಾವುದೇ ಕಾಯಿಲೆ ಬರಬಾರ್ದು, ಯಾವುದೇ ಅನೀಸಿ ಆಗ್ಬಾರ್ದು, ಇನ್ಫ್ಲಮೇಷನ್ ಬರಬಾರ್ದು ಅಂತಿದ್ರೆ ಇದನ್ನ ಫಾಲೋ ಮಾಡಿ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ನಾನು ಹೇಳುದಲ್ಲ, ರೇ ಡಿ ಸ್ಟ್ರಾಂಡ್, MD, ಆರ್ಗನೈಸ್ಡ್ ಬೈ ಸ್ಟ್ರಾಂಡ್ ಆರ್ ಫಿಸಿಕಲಿ ನೀವು ಫಿಟ್ ಇರ್ಬೇಕಾದ್ರೆ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿ ಹೇಳ್ತಾರೆ. ಎಷ್ಟು ಜನ ಕೈ ಎತ್ತಬೇಕು ನೀವು? ಬೆಳಿಗ್ಗೆ ಎಷ್ಟು ಜನ ಎಕ್ಸರ್ಸೈಸ್ ಮಾಡಿದ್ರಿ? ಅಥವಾ ಸಂಜೆ ಒಳಗೆ ಎಷ್ಟು ಜನ ಎಕ್ಸರ್ಸೈಸ್ ಮಾಡಿದ್ರಿ? ಸೊ ಶ್ರೀಧರ್ ಮೂರ್ತಿ ಅವರು ರೈಸ್ ಮಾಡಿದ್ದಾರೆ. ಓಕೆ ಶ್ರೀಧರ್ ಮೂರ್ತಿ ಅವರೇ, ಮತ್ತೆ ಮಾತಾಡೋಣ, ನೀವು ಎಕ್ಸರ್ಸೈಸ್ ಮಾಡಿದ್ರಿ ಅಂತ. ಓಕೆ, ರೆಗ್ಯುಲರ್ ಎಕ್ಸರ್ಸೈಸ್, ಪ್ರಾಪರ್ ನ್ಯೂಟ್ರಿಷನ್ ಎಷ್ಟು ತಗೊಂಡಿದ್ರಿ? ಎಷ್ಟು ಜನ RGGL, ಸ್ಪಿರುಲಿನಾ, ಆಮೇಲೆ ಕಾರ್ಡಿಸೆಪ್ಪು, ಲಯನ್ಸ್ ಮನೆ, ಆಮೇಲೆ ಒಮೆಗಾ 3, ನಮ್ಮ ಏನ್ ಹೇಳ್ತಾರೆ ಸಿ ಬಕ್ಟ್ರಾನ್. ಯಾಕೆಂದ್ರೆ ಇಲ್ಲಿ ಬೇಕು ನಿಮ್ಗೆ, ಅದು ನಮ್ಮ ಆಹಾರದಲ್ಲಿ ಸಿಗುವುದಿಲ್ಲ. ಅದಕ್ಕೋಸ್ಕರ ಪ್ರಾಪರ್ ನ್ಯೂಟ್ರಿಷನ್ ಅನ್ನ ತಗೋಬೇಕಾಗ್ತದೆ. ಅಂಡ್ ಅಡಿಕ್ವೇಟ್ ಸ್ಲೀಪ್, ಅಟ್ಲೀಸ್ಟ್ 6 to 7 hours ನಿದ್ರೆ ಮಾಡಿರ್ಬೇಕು. ಎಷ್ಟು ಜನರಿಗೆ ನಿದ್ರೆ ಬರುವುದಿಲ್ಲ, ಅದು ಇಂಪಾರ್ಟೆಂಟ್. ನಿದ್ರೆ ಅದು ನಿಮ್ಗೆ ಫಿಸಿಕಲ್ ಆಯ್ತು. ಎರಡನೇದು ಹೇಳ್ತಾರೆ ಮೆಂಟಲ್ ಅಲ್ಲಿ ಹೇಗಿರ್ಬೇಕು ನೀವು? ಯಾವಾಗ್ಲೂ ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು. ಜನ ಪ್ರಾಡಕ್ಟ್ ತಗೊಳ್ಳೋದಿಲ್ಲ, ಜನ ಕಾಸ್ಟ್ಲಿ, ಈ ಕಂಪನಿ ಏನ್ರಿ ಅದು ರೇಟ್ ಜಾಸ್ತಿ ಮಾಡ್ತಾರೆ, ಆಯ್ತು ಕತೆ. ಅವ್ರು ಹೇಳ್ತಾರೆ ಯಾವಾಗ್ಲೂ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲೇ ಇರಿ. ನೋಡಿ, ಶೇರ್ ಮಾರ್ಕೆಟ್ ಒಂದೇ ಸಲಕ್ಕೆ 10,000 ಪಾಯಿಂಟ್ ಬಿತ್ತು. ಆದ್ರೆ ಲಾಸ್ಟ್ 5 days ಅಲ್ಲಿ 6,000 ಪಾಯಿಂಟ್ ಮೇಲೆ ಹೋಯ್ತು. ನೆಗೆಟಿವ್ ಆದ್ರೆ ಪಾಸಿಟಿವ್ ಬಂದೇ ಬರ್ತದೆ. ಅಡಿಕ್ವೇಟ್ ಸ್ಲೀಪ್, ಮೆಂಟಲ್ ಪಾಸಿಟಿವ್ ಮೈಂಡ್ ಸೆಟ್, ಸ್ಟ್ರೆಸ್ ಅನ್ನ ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂಡ್ ಇಮೋಷನಲ್ ವೆಲ್ ಬೀಯಿಂಗ್, ಭಾವನಾತ್ಮಕವಾಗಿಯೂ ಅದರ ವಿಷಯ ಗೊತ್ತಿರ್ಬೇಕು. ನೆಕ್ಸ್ಟ್ ಸೋಷಿಯಲ್ ಹೇಗಿರ್ಬೇಕು? ಸ್ಟ್ರಾಂಗ್ ರಿಲೇಶನ್ಶಿಪ್ ಬಿಟ್ವೀನ್ ಯಾರಿಗೆ? ನಿಮ್ಗೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಪ್ಲಸ್ ನಿಮ್ಮ ಈ ಬಿಸ್ನೆಸ್ ಅಲ್ಲಿ ಇದ್ದಾಗ ನಿಮ್ಮ ಕನ್ಸ್ಯೂಮರ್ಸ್, ನಿಮ್ಮ ಕಸ್ಟಮರ್ಸ್, ನಿಮ್ಮ ಡಿಸ್ಟ್ರಿಬ್ಯೂಟರ್, ನಮ್ಮ ಸ್ಟಾರ್ ಏಜೆಂಟ್, ನಮ್ಮ ಸ್ಟಾರ್ ರೂಬಿ, ಸ್ಟಾರ್ ಡೈಮಂಡ್ ಹೇಗಿರ್ಬೇಕು ಹೇಳಿದ್ದಾರೆ? ಸ್ಟ್ರಾಂಗ್ ರಿಲೇಶನ್ಶಿಪ್. ಅಪ್ಲೈನ್ ನೋಡಿದ್ರೆ ಡೌನ್ಲೈನ್ಗೆ ಆಗುದಿಲ್ಲ, ಡೌನ್ಲೈನ್ ನೋಡಿದ್ರೆ ಅಪ್ಲೈನ್ಗೆ ಆಗುದಿಲ್ಲ. ಆರೋಗ್ಯ ಇಲ್ಲಿಯೂ ನಿಮ್ಗೆ ಪ್ರಾಬ್ಲಮೇ. ಅದು ಯಾಕೆ ಅಂತ ಇನ್ನೊಂದ್ಸಲ ಹೇಳ್ತೀನಿ ನಿಮ್ಗೆ, ಯಾಕೆ ಪ್ರಾಬ್ಲಮ್ ಆಗ್ತದಂತ. ಸ್ಟ್ರಾಂಗ್ ರಿಲೇಶನ್ಶಿಪ್ ಇಲ್ಲದೆ ಇದ್ದಾಗ ಏನ್ ಪ್ರಾಬ್ಲಮ್ ಆಗ್ತದೆ? ಸೋಷಿಯಲ್ ಸಪೋರ್ಟ್, ಒಬ್ರಿಗೊಬ್ರು ಟೀಮ್ ವರ್ಕ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಗಂಡ ಹೆಂಡತಿ ಮಕ್ಕಳು ಸಪೋರ್ಟಿಂಗ್ ಇರ್ಬೇಕು, ಪಕ್ಕದ ಮನೆಯವರು ಸಪೋರ್ಟ್ ಇರ್ಬೇಕು, ನಿಮ್ಮ ಡೌನ್ಲೈನ್ ಸಪೋರ್ಟ್, ಅಪ್ಲೈನ್ ಸಪೋರ್ಟ್, ಟೀಮ್ ವರ್ಕ್. ಸೊ ಡೆವಲಪ್ಮೆಂಟ್, ಆರೋಗ್ಯ ಅಂಡ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್, ಇಮೋಷನಲ್ ಸೆಲ್ಫ್ ಅವೇರ್ನೆಸ್.
ಭಾವನಾತ್ಮಕವಾಗಿ ಇರಬೇಕು, ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು. ಸೆಲ್ಫ್ ಅವೇರ್ನೆಸ್. ಈಗ ನಮ್ಗೆ ಗಾದೆ ಹೇಳ್ತಾರೆ, ತಲೆ ಗಟ್ಟಿದೆ ಅಂತ ಹೇಳಿ ನಾವು ಬಂಡೆಗೆ ಇದನ್ನ ಹೊಡಿಬಾರ್ದು. ನಮ್ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು, ಅವೇರ್ನೆಸ್ ಇರ್ಬೇಕು. ನಮ್ಗೆ ಬಸ್ ಹತ್ಬೇಕಾದ್ರೆ ಹೇಗೆ, ಟ್ರೈನ್ ಹೇಗೆ ಹೋಗ್ಬೇಕು, ರೋಡ್ ಹೇಗೆ ಕ್ರಾಸ್ ಮಾಡಬೇಕು, ಎಲ್ಲ ನಮ್ಗೆ ಅವೇರ್ನೆಸ್ ಇರ್ಬೇಕು. ಇಮೋಷನಲ್ ರೆಗ್ಯುಲೇಷನ್, ತುಂಬಾ ಏನ್ ಹೇಳ್ತಾರೆ, ಭಾವನೆಗಳಿಗೆ ಒಳಗಾಡಬಾರ್ದು, ಅದಕ್ಕೂ ರೆಗ್ಯುಲೇಷನ್ ಇರ್ಬೇಕು. ಅಂಡ್ ಹೆಲ್ದಿ ಕಾಪಿಂಗ್ ಮೆಕ್ಯಾನಿಸಮ್. ಅಂಡ್ ಲಾಸ್ಟ್ ಬಟ್ ಲೀಸ್ಟ್ ಸ್ಪಿರಿಚುವಲ್ ಹೇಗಿರ್ಬೇಕಂದ್ರೆ ಮೀನಿಂಗ್ ಅಂಡ್ ಪರ್ಪಸ್, ಕನೆಕ್ಷನ್ ಟು ಸಮಥಿಂಗ್ ಲಾರ್ಜರ್ ದ್ಯಾನ್ ಒನ್ ಸೆಲ್ಫ್ ಅಂಡ್ ಪರ್ಸನಲ್ ವಾಲ್ಯೂಮ್ ಅಂತ, ಪರ್ಸನಲ್ ವ್ಯಾಲ್ಯೂಸ್ ಅಂತ. ಸೊ ದ ಸ್ಪಿರಿಚುವಲ್ನೆಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾರನ್ನಾರು ನಂಬೇಕಲ್ಲ, ನಮ್ಮೇಲೆ ನಂಬಿಕೆ ಇದ್ರೆ ಒಳ್ಳೇದು, ಕೆಲವರಿಗೆ ಅದಿರುವುದಿಲ್ಲ. ಅಟ್ಲೀಸ್ಟ್ ಯಾರೋ ಆಲ್ಮೈಟಿ, ನೀವು ನಂಬಿದ ದೇವ್ರ ಜೊತೆಗೆ ನಂಬಿ ಅವನನ್ನ ಫಾಲೋ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು, ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿ 5 ಎಸೆನ್ಷಿಯಲ್ ಕಾನ್ಸೆಪ್ಟ್ ಅಲ್ಲಿ ಈ ಬುಕ್ ಅಲ್ಲಿ ಇದೆ ನೋಡಿ. ಈ ಬುಕ್ ಅನ್ನ ಓದಿದ್ರೆ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಗೊತ್ತಾಗ್ತದೆ. ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗ್ತದೆ ಈ ಬುಕ್. ಓಕೆ, ನೆಕ್ಸ್ಟ್ ವಿಲ್ ಗೋ ಫರ್ದರ್ ಬುಕ್ಸ್ ನೋಡಿ. ಇದರಲ್ಲಿ 5 ಸ್ಟೆಪ್ ಇದೆಯಲ್ಲ, ಇದು ಡೀಟೇಲ್ ನಾನು ಹೋಗೋದಿಲ್ಲ, ನೀವು ಬುಕ್ ಅಲ್ಲಿ ತಗೊಳ್ಳಿ, ಇದರಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್, ಅಸೆಸ್ಮೆಂಟ್ ಅಂಡ್ ಟಾರ್ಗೆಟೆಡ್ ಗೋಲ್ ಪ್ಲಾನಿಂಗ್. ಸೆಕೆಂಡ್, ಯೂಸ್ ಸೈನ್ಸ್ ಟು ಕ್ರಿಯೇಟ್ ಬ್ರಿಡ್ಜ್ ಟು ದ ಹೆಲ್ದಿಯರ್ ಲೈಫ್ ಸ್ಟೈಲ್. ಥರ್ಡ್ ಅಲ್ಲಿ ರಿಸ್ಟೋರ್ ದ ಫಿನಾನ್ಷಿಯಲ್ ಅಂಡ್ ಬಯೋಕೆಮಿಕಲ್ ಸ್ಟೆಬಿಲಿಟಿ. 4th ಸ್ಟೆಪ್ ಅಲ್ಲಿ ರೀಇನ್ಫೋರ್ಸ್ ಬೆಟರ್ ಲೈಫ್ ಸ್ಟೈಲ್ ಚೇಂಜಸ್. ಸ್ಟೆಪ್ 5 ಅಲ್ಲಿ ಗ್ರಾಜುಯೇಟ್ ಅಂಡ್ ಮಾನಿಟರ್ ಹೇಗೆ ಮಾಡೋದು. 5 ಸ್ಟೆಪ್ ಇದೆ. 5 ಸ್ಟೆಪ್ ಅನ್ನ ನೀವು ಕರೆಕ್ಟ್ ಕಲ್ತ್ಬಿಟ್ರೆ ಅವ್ರು ಹೇಳ್ತಾರೆ, ಯು ನೀಡ್ ನಾಟ್ ವರಿ ಅಬೌಟ್ ದ ಡಾಕ್ಟರ್, ಡ್ರಗ್, ಡಿಸೀಸ್, ಹಾಸ್ಪಿಟಲ್. ಓಕೆ, ಯಾಕೆ ನೀವು ಮಾಡಬೇಕು ಅಂತ, ನೀವು ಅದನ್ನ ಯಾಕೆ ಮಾಡಬೇಕು ಅಂದ್ರೆ ಈ 2 ಬುಕ್ ನೋಡಿ ಅಂತ ಹೇಳ್ತಾರೆ. ಏನಪ್ಪಾ ಇದು ಅಂತ ತುಂಬಾ ಜನರಿಗೆ ಇದು ಆಶ್ಚರ್ಯ ಆಗ್ಬೋದು. ನಾನು ಹೇಳಿದ್ರು ಇದು ಸತ್ಯನಾ ಅಂತ ನೀವು ಕೇಳ್ಬೋದು. ನಾನು ಹೇಳಿದ್ರೆ ಈ ಬುಕ್ ಅನ್ನ ತಗೊಂಡು ಓದಿ. ನಾನು ಹೇಳಿಲ್ವಾ, ಈ ಬುಕ್ ಎಲ್ಲ ರಿಲೀಸ್ ಆಗ್ಬೇಕಾದ್ರೆ ಆತರಿಗೆ ತುಂಬಾ ಕಷ್ಟ ಆಯ್ತು. ಯಾಕೆಂದ್ರೆ ನಿಜ, ಕೆಲವು ಟೈಮ್ ನಿಜ ಹೇಳಿದ್ರೆ ಬಾರಿ ಕಷ್ಟ. ವಾಟ್ ಯುವರ್ ಡಾಕ್ಟರ್ ಡಸಂಟ್ ನೋ ಅಬೌಟ್ ನ್ಯೂಟ್ರಿಷನ್ ಮೆಡಿಸಿನ್ ಮೇ ಬಿ ಕಿಲ್ಲಿಂಗ್ ಯು. ಡಾಕ್ಟರ್ ನಿಮ್ಗೆ ಇಂಜೆಕ್ಷನ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಅದೆಲ್ಲ ಕರೆಕ್ಟ್, ಅವರಷ್ಟು ಅವ್ರು ಏನ್ ಕಲ್ತಿದ್ದಾರೆ ಅದು ಕೊಡ್ತಾರೆ. ಆದ್ರೆ ಹಿಮೋಗ್ಲೋಬಿನ್ ರೈಸ್ ಆಗುದಿಲ್ಲ ಅಲ್ಲ, ಏನ್ ಮಾಡ್ತೀರಿ? ಅದಕ್ಕೂ ಬ್ಲಡ್ ಹಾಕ್ತಾರೆ, ಒಂದ್ ಸ್ವಲ್ಪ ದಿವಸಕ್ಕೆ ರೈಸ್ ಆಗ್ತದೆ, ಪುನಃ ಡೌನ್ ಆಗ್ತದೆ. ವಾಟ್ ಯು ಗೋಯಿಂಗ್ ಟು ಡೂ? ದಟ್ ಈಸ್ ವೈ ನ್ಯೂಟ್ರಿಷನ್ ಮೆಡಿಸಿನ್. ಈಗ ಹಾಸ್ಪಿಟಲ್ ಅಲ್ಲಿ ಒಂದು ನ್ಯೂಟ್ರಿಷನ್ ಡಿವಿಷನ್ ಓಪನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೂ ಗೊತ್ತಾಗಿದೆ, ನ್ಯೂಟ್ರಿಷನ್ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೆಳಗೆ ನೋಡಿ ಬರ್ದಿದೆ ಹೆಡಿಂಗ್, ಟರ್ಬೋ ಚೇಂಜ್ ಯುವರ್ ಬಾಡಿ ನ್ಯಾಚುರಲ್ ಹೀಲಿಂಗ್ ಪವರ್ ಓನ್ಲಿ. ಬಾಡಿ ಯಾವಾಗ ಚೇಂಜ್ ಆಗ್ತದೆ? ನ್ಯಾಚುರಲ್ ಹೀಲಿಂಗ್ ಪವರ್ ಇದ್ದಾಗ ಬಾಡಿ ಕರೆಕ್ಟ್ ಆಗ್ತದೆ. ವೈ ಯುವರ್ ಕೊಲೆಸ್ಟ್ರಾಲ್ ಲೆವೆಲ್ ಈಸ್ ನಾಟ್ ದ ಕೀ ಟು ದ ಪ್ರೊಟೆಕ್ಟಿಂಗ್ ಯುವರ್ ಫ್ರಮ್ ಹಾರ್ಟ್ ಡಿಸೀಸ್. ಕೊಲೆಸ್ಟ್ರಾಲ್ ಇದೆ, ಲೆವೆಲ್ ಇರ್ಬೇಕು, ಹೆಚ್ಚು ಇರಬಾರ್ದು, ಕಮ್ಮಿ ಇರಬಾರ್ದು. ಹೆಚ್ಚು ಕಮ್ಮಿ ಆದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಓಕೆ, what medical evidence really indicates about the root cause of cancer, diabetes, arthritis, Alzheimer's, fibromyalgia and many other diseases. ಡಾಕ್ಟರ್ ಹತ್ರ ಹೋಗಿ ಕೇಳಿ ನೋಡಿ, ಇದೆಲ್ಲ ಕ್ಯೂರ್ ಆಗ್ತದ ಕೇಳಿ. ಡಾಕ್ಟರ್ ಏನ್ ಹೇಳ್ತಾರೆ, ನೀವು ಯಾವ ಕಾಡಿಂದ ಬಂದಿದ್ದೆ ಮಾರ್ರೆ. ಯಾಕೆಂತ ಹೇಳಿದ್ರೆ ಇವೆಲ್ಲ ಕಾಯಿಲೆಗಳು ಬಂದ್ರೆ ಗುಣ ಆಗುದಿಲ್ಲ. ಇದು ಓನ್ಲಿ ನಾವು ಮೇಂಟೈನ್ ಮಾಡ್ಬೋದು, ಗುಣ ಆಗುದಿಲ್ಲ ಅಂತ ಅವ್ರು ಡಾಕ್ಟರ್ ಹೇಳ್ತಾರೆ. ನೀವು ಲೈಫ್ ಲಾಂಗ್ ತಗೋಬೇಕು ಈ ಮೆಡಿಸಿನ್, ಊಟ ಬಿಟ್ಟರು ತೊಂದರೆ ಇಲ್ಲ, ಮೆಡಿಸಿನ್ ಬಿಡಬೇಡ ಅಂತ ಹೇಳ್ತಾರೆ. ಸೊ ಈಗ ನೀವು ಯೋಚನೆ ಮಾಡ್ಬೇಕು, ಕಾಯಿಲೆ ಬಂದ್ರೆ ಗುಣ ಯಾಕಾಗ್ಲಿಲ್ಲ ಅಂತ. ಯಾಕಾಗ್ಲಿಲ್ಲ ಅಂದ್ರೆ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ. ಸೊ ಅದನ್ನ ಅರ್ಥ ಮಾಡ್ಬೇಕು. ಏನಂದ್ರೆ ನ್ಯಾಚುರಲ್ ಹೀಲಿಂಗ್ ಪವರ್, ಅದು ಮಾತ್ರ ಕಾಯಿಲೆಯನ್ನ ಗುಣ ಮಾಡಿಸುದು. ಆಕ್ಸಿಡೆಂಟ್ ಆಯ್ತು, ಕಾಲ್ ಮುರಿದೋಯ್ತು, ನಾವು ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಏನ್ ಮಾಡ್ತಾರೆ? ಡಾಕ್ಟರ್ ನಿಮ್ಗೆ ಆ ಮುರಿದೋದ ಕಾಲನ್ನ ಕರೆಕ್ಟ್ ಆಗಿ ಜಾಯಿಂಟ್ ಮಾಡ್ತಾರೆ. ಜಾಯಿಂಟ್ ಮಾಡಿ ಅದಕ್ಕೆ ಬ್ಯಾಂಡೇಜ್ ಹಾಕಿ ಬಿಡ್ತಾರೆ. 21 ದಿವಸ ಬಿಟ್ಟು ಬನ್ನಿ ಅಂತಾರೆ. ಯಾರಾದ್ರೂ ಹೇಳ್ಬೋದಾ ಯಾಕೆ 21 ದಿವಸ ಬಿಟ್ಟು ಬರ್ಬೇಕು? ಎನಿಬಡಿ? ನಾಳೆ ಬರ್ಬೋದು ಅಂತ ಹೇಳಿದ್ರೆ ನಾಳೆ ಬರೋದು ಹೇಳಿದ್ರಲ್ಲ, 21 ದಿವಸ ಬಿಟ್ಟು ಯಾಕೆ ಬರ್ಬೇಕು?
ಯಾರು ಆನ್ಸರ್ ಮಾಡೋದಿಲ್ಲ. ಅದು ಹೀಲಿಂಗ್ ಟೈಮ್ ಸರ್. ಹಾ 21 days ಹೀಲಿಂಗ್ ಟೈಮ್. ಅದಕ್ಕೋಸ್ಕರ ಅವರು ಅದು ಗೊತ್ತಿರುತ್ತೆ ಅವ್ರಿಗೆ, ಅದಕ್ಕೋಸ್ಕರ ಅದನ್ನ ಹೇಳ್ತಾರೆ ಸರ್ 21 ದಿವಸ ಬಿಟ್ಟು ಬನ್ನಿ ಅಂತ. ಮೆಡಿಕಲ್ ವರ್ಕ್ ಆಗ್ಬೇಕಲ್ಲ ಅದ್ರ ಮೇಲೆ, ಅದಕ್ಕೋಸ್ಕರ ಹೇಳ್ತಾರೆ ಸರ್. ಕರೆಕ್ಟ್ ಹೇಳಿದ್ರಿ ಶ್ರೀಧರ್ ಮೂರ್ತಿ ಅವರೇ. ನೋಡಿ, ಬಾಡಿ ಹೀಲ್ ಮಾಡೋದು ಡಾಕ್ಟರ್ ಅಲ್ಲ, ಹೀಲ್ ಮಾಡೋದು ಯಾರು? ಬಾಡಿ. ಇವರ ಕೆಲಸ ಕರೆಕ್ಟ್ ಆಗಿ ಇಡೋದು ಮಾತ್ರ. ಕಾರ್ಪೆಂಟರ್ ಎಲ್ಲ ಜಾಯಿಂಟ್ ಮಾಡಿ ಇಡ್ತಾರಲ್ಲ, ಕುರ್ಚಿ ಟೇಬಲ್ ಎಲ್ಲ ಹೇಗೆ ಫಿಕ್ಸ್ ಮಾಡ್ತಾರಲ್ಲ, ಅದೇ ತರ ಇವರು ಮುರಿದು ಹೋಗಿದೆ, ಕರೆಕ್ಟ್ ಅದಕ್ಕೆ ಒಂಚೂರು ಏನು ಇವನ್ ಹೇರ್ ಪಿನ್ ಅಷ್ಟು ಕರೆಕ್ಟ್ ಆಗಿ ಜಾಯಿಂಟ್ ಮಾಡುವುದು. ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಕೂಡ ಪ್ರಾಬ್ಲಮ್ ಆಗ್ತದೆ. ಇಟ್ಬಿಟ್ಟು ಅದಕ್ಕೆ ಕರೆಕ್ಟ್ ಆಗಿ ಬ್ಯಾಂಡೇಜ್ ಸುತ್ತ ಬಿಡ್ತಾರೆ. 21 days ಬಾಡಿ ಏನ್ ಮಾಡ್ತದೆ? ಹೀಲ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಜಾಯಿಂಟ್ ಮಾಡ್ಲಿಕ್ಕೆ ಶುರು ಮಾಡೋದು ಯಾರು? ಬಾಡಿ, ನಾಟ್ ಅ ಡಾಕ್ಟರ್. ಅದೇ ಹೇಳುದವ್ರು. ಸೊ ಹಾಗಾಗಿರೋದ್ರಿಂದ ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ಓ, ಡಾಕ್ಟರ್ ನಂದು ಜಾಯಿಂಟ್ ಮಾಡಿಬಿಟ್ರು ಅಂತ. ಅಫ್ಕೋರ್ಸ್ ಜಾಯಿಂಟ್ ಕೂಡಿಸಿದ್ದು ಡಾಕ್ಟರ್ ಅಷ್ಟೇ, ಹೀಲಿಂಗ್ ಮಾಡಿದ್ದು ಯಾರು? ಭಗವಂತ, ದಟ್ ಬಾಡಿ. ಸೊ ಹಾಗಾಗಿ ಅದಕ್ಕೆ ಅವ್ರು ಹೇಳ್ತಾರೆ ಗುಣ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆರ್ಥ್ರೈಟಿಸ್ ಗುಣ ಮಾಡ್ಲಿಕ್ಕೆ ಆಗುದಿಲ್ಲ, ಆಮೇಲೆ ಡಯಾಬಿಟಿಸ್ ಗುಣ ಮಾಡ್ಲಿಕ್ಕೆ ಆಗುದಿಲ್ಲ. ವೈ? ವಾಟ್ ಇಸ್ ದ ರೀಸನ್? ರೀಸನ್ ಈಸ್, ಈಗ ಮುಂದೆ ಹೇಳ್ತೀನಿ ನೋಡಿ. ನೋಡಿ, ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಇನ್ಸುಲಿನ್ ಒಂದ್ ಲೆವೆಲ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಬಟ್ ಬಿಕಾಸ್ ಆಫ್ ದ ಟೆನ್ಷನ್ ಅಥವಾ ಬಿಕಾಸ್ ಆಫ್ ದ ಫುಡ್ ಅಥವಾ ಬೇರೆ ಅದರ್ ರೀಸನ್ ಇಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುದನ್ನ ಏನಾಗ್ತದೆ? ಕಮ್ಮಿ ಆಗ್ತಾ ಹೋಗ್ತದೆ. ಆಸ್ ಎ ಕಾಮನ್ ಮ್ಯಾನ್ ಯು ಹ್ಯಾವ್ ಟು ಥಿಂಕ್, ಇದು ಕಮ್ಮಿ ಆಗಿದೆ ಅಲ್ಲ, ಇದನ್ನ ಹೇಗೆ ಜಾಸ್ತಿ ಮಾಡುವುದಂತ ನಾವು ನೋಡ್ಬೇಕೇ ಬೇಡವಾ? ಬಟ್ ಮೆಡಿಕಲ್ ಫೀಲ್ಡ್ ಅದು ನೋಡುದಿಲ್ಲ. ಮೆಡಿಕಲ್ ಫೀಲ್ಡ್ ನೀನು ಬೇಕಾದ್ರೆ ಲೀಸ್ಟ್ ಬಾದರ್ ಎಬೌಟ್ ದ ಪ್ಯಾಂಕ್ರಿಯಾಸ್, ಅವ್ರು ಹೊರಗಡೆಯಿಂದ ಇನ್ಸುಲಿನ್ ಹಾಕ್ಬಿಡ್ತಾರೆ. ಆವಾಗ ಇದು ಏನಾಗ್ತದೆ? ಕೆಲಸ ಮಾಡೋದು ಕಮ್ಮಿ ಮಾಡ್ತದೆ. ಯಾಕೆಂದ್ರೆ ನನಗೆ ಇಲ್ಲಿ ಸಿಗ್ತಾ ಇದೆಯಲ್ಲ, ಸುಮ್ಮನೆ ಯಾಕೆ ನಾನು ಕೆಲಸ ಮಾಡ್ಬೇಕು ಅಂತ. ನೀವು ಬೇಕಾದ್ರೆ ನೋಡಿ, ಬೆಡ್ ರಿಡನ್ ಆದ್ರೆ ಅವರಿಗೆ ಕಾಫಿ, ಟೀ, ಚಾ, ತಿಂಡಿ ಎಲ್ಲ ಉಪಚಾರ ಮಾಡ್ತಾ ಇರಿ, ಅವ್ರು ಬೆಡ್ಡಿಂದ ಮೇಲೆ ಏಳುವುದೇ ಇಲ್ಲ, ಆರಾಮ್ ಇರ್ತಾರೆ. ನನಗೆ ಎಲ್ಲ ಇಲ್ಲೇ ಸಿಗ್ತಾ ಇದೆ ಅಂತ. ಅದೇ ತರ ಬಾಡಿ ಪಾರ್ಟ್ಸ್ ಕೂಡ. ಸೊ ಅದಕ್ಕೋಸ್ಕರ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಆದ್ರಿಂದ ಇದು ದೊಡ್ಡ ಸಬ್ಜೆಕ್ಟ್, ಅಷ್ಟು ಸುಲಭದಲ್ಲಿ ಅರ್ಥನೂ ಆಗೋದಿಲ್ಲ. ಓಕೆ, ನಮ್ಗೆ ನಾನು ಟ್ರೈ ಮಾಡ್ತೀನಿ. ಸ್ಟಾರ್ಟ್ ಯುವರ್ ಆಂಟಿ ಏಜಿಂಗ್ ಸ್ಟ್ರಾಟಜಿ ನೌ. ಈಗ ಬುಕ್ ಓದ್ ನಂತರ ಆದ್ರೂ ಸ್ವಲ್ಪ ಮೈಂಡ್ ಓಪನ್ ಮಾಡಿ. ನೀವು ಆಂಟಿ ಏಜಿಂಗ್ ಆಗ್ಬಹುದು, ನೀವು ಸ್ಫುರದ್ರೂಪಿಗಳಾಗ್ಬಹುದು, ಪುನಃ ಯಂಗ್ ಆಗಿರ್ಬಹುದು. ಅಂಡ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಗೇನ್ಸ್ಟ್ ದ ಡಾರ್ಕ್ ಸೈಡ್ ಆಫ್ ಆಕ್ಸಿಜನ್. ಇದನ್ನ ನೋಡಿ ಅಂತ. ಯಾವ್ದು ಡಾರ್ಕ್ ಸೈಡ್? ದಟ್ ಈಸ್ ಅ ಮೆಡಿಕಲ್ ಫೀಲ್ಡ್ ಅಂತಾರೋ. ನಿಮ್ಗೆ ಅಲ್ಲಿ ಹೋದ್ರೆ ಮಾತ್ರ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ನಿಮ್ಮನ್ನ ಇದು ಮಾಡ್ತಾರೆ. ಈಗಂತೂ ನಿಮ್ಗೆ ಎಲ್ಲಾ ಹಾಸ್ಪಿಟಲ್ ಗೊತ್ತಿದೆ, ನಿಮ್ಗೆ ಎಲ್ಲಾ ಕಡೆನೂ ಗೊತ್ತಿದೆ. ಸೊ ಈ ಬುಕ್ ಅನ್ನ ಓದಿದ್ರೆ ನಿಮ್ಗೆ ಕರೆಕ್ಟ್ ಮೈಂಡ್ ಸೆಟ್ ಆಗ್ತದೆ. ಈ ಬುಕ್ ಬರ್ದಾದ ನಂತರ ತುಂಬಾ ಜನ ಅದಕ್ಕೆ ಅಗೇನ್ಸ್ಟ್ ಹೇಳಿದ್ರಲ್ಲ, ಆ ನಂತರ ಈ ಬುಕ್ ಬರೆದ್ರು ನೋಡಿ, ಇನ್ನೊಂದು ಬುಕ್. ಏನಿದು? ಓದಿ ಯಾರಾದ್ರೂ? ಆ ಸೈಡ್ ಅಲ್ಲಿ ಇದೆಯಲ್ಲ, ಯಾರು ಓದುದಿಲ್ಲ. ಬೈ ಪ್ರಿಸ್ಕ್ರಿಪ್ಷನ್. ಡೆತ್ ಬೈ ಪ್ರಿಸ್ಕ್ರಿಪ್ಷನ್. ಹೌದಾ? ಡೆತ್ ಬೈ ಪ್ರಿಸ್ಕ್ರಿಪ್ಷನ್ ಅಂದ್ರೆ ಏನ್ ಪ್ರಿಸ್ಕ್ರಿಪ್ಷನ್ ಬರೀತೀರಿ ಅದರಿಂದ ಡೆತ್ ಆಗ್ತಾರೆ ಅಂತ. ಎಸ್ ಸರ್. ತುಂಬಾ ಬರೀ ಕೆಮಿಕಲ್ಸ್ ಬರ್ಕೊಡ್ತಾರೆ. ನಿನ್ನೆ ಒಬ್ರು ಕೇಳಿ, ನಿನ್ನೆ ಒಬ್ರು ಮಂಜುನಾಥ್ ಅಂತ ಬಂದಿದ್ದಾರೆ. ಅವ್ರು ಹೇಳಿದ್ರು ನನ್ನ ಹತ್ರ, ಸರ್ ಒಂದು ಆಸ್ಪತ್ರೆ ಅವರು ನನ್ನ ಒಂದು ಫ್ರೆಂಡ್ ಅನ್ನ ಸಾಯಿಸ್ಬಿಟ್ರು ಸರ್. ಏನು ಕೇಳಿದೆ ಅವರಿಗೆ ನೋಡಿ ಕೆಲವು ಪ್ರಾಬ್ಲಮ್ ಆಯ್ತು. ಅವ್ರಿಗೆ ಪ್ರಾಬ್ಲಮ್ ಆದ ನಂತರ ಹಾಸ್ಪಿಟ್ಲಿಗೆ, ಯಾವ ಹಾಸ್ಪಿಟ್ಲ್ ಹೆಸರು ಹೇಳಿದ್ರು, ನಾನೇನು ಹೆಸರು ಹೇಳುದಿಲ್ಲ, ಹಾಸ್ಪಿಟ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದ ನಂತರ ಅವರಿಗೆ 2 ಚೀಲ ಅಷ್ಟು ಮೆಡಿಸಿನ್ ಕೊಟ್ರಂತ. 2 ಚೀಲದಷ್ಟು ಮೆಡಿಸಿನ್. ಸ್ವಲ್ಪ ಡಿಪ್ರೆಷನ್ ಅದೆಲ್ಲ ಇತ್ತು ಅವ್ರಿಗೆ, ಅಷ್ಟು ಮೆಡಿಸಿನ್ ಕೊಟ್ರಂತ. ಮತ್ತೆ ಇದನ್ನ ಕಂಟಿನ್ಯೂಸ್ ಆಗಿ ತಗೊಳ್ಬೇಕಂದ್ರೆ ಅವ್ರು ಏನ್ ಮಾಡಿದ್ರು, ತಗೊಳ್ತಾ ಹೋದಾಗ ಏನಾಯ್ತು ಅಂತ ಹೇಳಿದ್ರೆ, ಅವರ ಪ್ರಾಬ್ಲಮ್ ಏನಾಯ್ತು, ಸ್ವಲ್ಪ ಡಿಪ್ರೆಷನ್ ಎಲ್ಲ ಇತ್ತು ಅವರಿಗೆ, ಅದು ಒಂದ್ ಸ್ವಲ್ಪ ನಾರ್ಮಲ್ ಬಂತು. ಅದು ನಾರ್ಮಲ್ ಬರೋದ್ರೊಳಗೆ ಅವ್ರು ಸತ್ತೋಗ್ಬಿಟ್ರು. ಹೇಗ್ ಸತ್ತೋದ್ರು ಗೊತ್ತುಂಟ ನಿಮ್ಗೆ? ಕಿಡ್ನಿ ಫೇಲ್ಯೂರ್ ಆಗಿ ಹೋಗ್ಬಿಟ್ಟು. ಡೆತ್ ಬೈ ಪ್ರಿಸ್ಕ್ರಿಪ್ಷನ್. ಇದು ನಿನ್ನೆ ಹೇಳಿದ್ ನನಗೆ ಒಬ್ರು, ನಿನ್ನೆ ಹೇಳಿದ್ದಿದ್ದು. Yes sir, it happens. The shocking truth behind the
ಓವರ್ ಮೆಡಿಕೇಟೆಡ್ ನೇಷನ್ ಕೊಟ್ಟಿದ್ದಾರೆ ನೋಡಿ ಬುಕ್ ಅಲ್ಲಿ. ದ ಯೂಸ್ ಆಫ್ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ಈಸ್ ದ ಥರ್ಡ್ ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ US. ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ಇಂದ ಫಸ್ಟ್ ಹಾರ್ಟ್ ಅಟ್ಯಾಕ್, ಎರಡನೇದು ಕ್ಯಾನ್ಸರ್, ಮೂರನೇದು ಈ ಡಾಕ್ಟರ್ ಮೆಡಿಸಿನ್ ಬರೀತಾರಿಂದ ಅದರಿಂದ ಸಾಯ್ತಾರಂತ ನೋಡಿ. ದ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಈಸ್ 5 times more likely to kill you than an automobile accident. ರೋಡ್ ಆಕ್ಸಿಡೆಂಟ್ ಆಗ್ತದೆ, ದಿನ ನೋಡ್ತಾ ಇರ್ತೀವಿ ನಾವು. ಅದು ಕಾಣ್ತದೆ ಕಣ್ಣಿಗೆ, ಎಲ್ಲ ಪೇಪರ್ ಅಲ್ಲಿ ಬರ್ತದೆ, ಬಟ್ ಇದು ಕಾಣೋದಿಲ್ಲ. ಎದುರುಗಡೆ ಬರ್ತಾರೆ ಹಾಸ್ಪಿಟಲ್, ಹಿಂದ್ಗಡೆಯಿಂದ ಡೆತ್ ಬಾಡಿ ಹೋಗ್ತಾ ಇರ್ತದೆ. 5 ಟೈಮ್ ನೋಡಿ, 5 times ಇದೆ ಬರ್ದಿದ್ದ ನಾವು, 5 ಟೈಮ್ ಜಾಸ್ತಿ ಅಂತ ಆಕ್ಸಿಡೆಂಟ್ ಅಂತ. ಡೋಂಟ್ ಬಿಕಮ್ ಎ FDA, ಫುಡ್ ಅಂಡ್ ಡ್ರಗ್ ಅಸೋಸಿಯೇಷನ್ ಇದೆ, ಅದರ ಒಂದು ನೀವು ದಾಸರಾಗಬೇಡಿ ಅಂತ ಹೇಳ್ತಾರೋ. ದ ಯೂಸ್ ಆಫ್ ನ್ಯೂಲಿ ರಿಲೀಸ್ಡ್ ಡ್ರಗ್ ಕುಡ್ ಬಿ ಪೊಟೆನ್ಶಿಯಲಿ ಲೈಫ್ ಥ್ರೆಟನಿಂಗ್. ನಮ್ದು ಕೋವಿಡ್ ಎಲ್ಲ ಡ್ರಗ್ ಬಂತಲ್ಲ, ಎಷ್ಟೋ ಜನರಿಗೆ ಪ್ರಾಬ್ಲಮ್ ಆಯ್ತು. ಯಾಕೆಂದ್ರೆ ಅದು ಸರಿಯಾಗಿ ಎಷ್ಟು ವರ್ಷ ರಿಸರ್ಚ್ ಟ್ರಯಲ್ ಎರಲ್ ಮಾಡಿರ್ಬೇಕು, ಮಾಡದೆ ಕೊಟ್ಟಾಗ ಈ ತರ ಪ್ರಾಬ್ಲಮ್ ಆಗುತ್ತೆ. ಡಿಸ್ಕವರ್ ದ ಡೆಡ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಬೈ ದ US Congress and between the FDA and pharmaceutical companies. ಸೊ ಅದೆಲ್ಲ ಒಂದು ದೊಡ್ಡ ಏನ್ ಹೇಳ್ತಾರೆ, ಒಂದು ಗ್ಯಾಂಗ್ ಅಂತ ಹೇಳ್ಬೋದು. ಅದೆಲ್ಲ ಒಬ್ಬರೊಬ್ರು ಮಾಫಿಯಾ ಬೆಸ್ಟ್ ವರ್ಡ್ ಅಂದ್ರೆ ಮಾಫಿಯಾ, ದೊಡ್ಡ ಮಾಫಿಯಾ. ಸೊ ಅದು ನಮ್ಗೆ ನಮ್ಮ ಡಾಕ್ಟರ್ BM ಹೆಗ್ಡೆ ಅವ್ರ ಹತ್ರ ಕೇಳ್ಬೇಕು, ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ. ಓಕೆ, ಇದು 2 ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ನಿಮ್ಗೆ ಇನ್ನು ಡೌಟ್ ಇದ್ರೆ ಇದನ್ನ ಓದಿ. ಇಲ್ಲ ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ, ಫಾಸ್ಟ್ ಹೋಗ್ತಾ ಇದೀವಿ ಈಗ. ದ ವೆಲ್ನೆಸ್ ರೆವಲ್ಯೂಷನ್, ಎಷ್ಟು ಜನರಿಗೆ ಗೊತ್ತಿರೋ, ಇದ್ರ ವಿಡಿಯೋ ನೋಡಿದ್ರೋ ಗೊತ್ತಿಲ್ಲ ನಿಮ್ಗೆ. ಸೊ ವೆಲ್ನೆಸ್ ರೆವಲ್ಯೂಷನ್ ಅಂದ್ರೆ ಹೌ ಟು ಮೇಕ್ ಎ ಫಾರ್ಚೂನ್ ಇನ್ ದ ನೆಕ್ಸ್ಟ್ $1 trillion ಇಂಡಸ್ಟ್ರಿ, ನಾಟ್ ಮಿಲಿಯನ್ ಆರ್ ಬಿಲಿಯನ್, ದಿಸ್ ಇಸ್ $1 trillion ಇಂಡಸ್ಟ್ರಿ ಅಂತಾರೆ ನೋಡಿ. ಅಷ್ಟು ಮಟ್ಟಿಗೆ ಇದು ಬೆಳೀತಾ ಇದೆ ಈಗ. ತುಂಬಾ ಜನರಿಗೆ ಇದ್ರ ವಿಷಯನೇ ಗೊತ್ತಿಲ್ಲ. ನಾವೆಲ್ಲ ಸಣ್ಣ ಸ್ಟೇಜ್ ಅಲ್ಲಿ ಇದ್ದೀವಿ. ನೀವು ದೊಡ್ಡದಾಗಿ ಬೆಳಿಬೇಕಾದ್ರೆ ನೀವು ವೆಲ್ನೆಸ್ ಸೆಂಟರ್ ಓಪನ್ ಮಾಡಿ, ಅಥವಾ ಮಸಾಜ್ ಸೆಂಟರ್ ಓಪನ್ ಮಾಡಿ, ಅಥವಾ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಿದ ಬೇಕಾದಷ್ಟು ಇದೆ ನಿಮ್ಗೆ. ಈವನ್ ನೀವು ಪ್ರಾಕ್ಟೀಷನರ್ ಆಗ್ಬೋದು, ವೆಲ್ನೆಸ್ ಪ್ರಾಕ್ಟೀಷನರ್ ಅಥವಾ DXN ಡಿಸ್ಟ್ರಿಬ್ಯೂಟರ್ ಆಗ್ಬೋದು. ದ ವೆಲ್ನೆಸ್ ರೆವಲ್ಯೂಷನ್ ರೆಫರ್ಸ್ ಟು ಎ ಸಿಗ್ನಿಫಿಕೆಂಟ್ ಶಿಫ್ಟ್ ಆಗ್ತಾ ಇದೆ. ಸೊಸೈಟಲ್ ಫೋಕಸ್ ಟುವರ್ಡ್ಸ್ ದ ಪ್ರಯಾರಿಟೈಸಿಂಗ್ ಹೆಲ್ತ್ ವೈಸ್ well-being and preventive measures rather than solely focusing on treating illness. It encompasses a broad range of practices, from healthy lifestyle choices to a wider industry encompassing health and wellness products and services. There is a more detailed breakdown. ಈ ಬುಕ್ ಅಲ್ಲಿ ನಿಮಗೆ ಫುಲ್ಸ್ ಅವರು ಇದಕ್ಕೆ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಮುಂದಿನ ಒಂದು 10 ವರ್ಷದೊಳಗೆ ಇದು ಎಲ್ಲ ಕಂಪ್ಲೀಟ್ ನಿಮ್ಗೆ ಓವರ್ಟೇಕ್ ಆಗ್ತದೆ. ಮತ್ತೆ ಯಾರೆಲ್ಲ ಒಂದು 5-10 ವರ್ಷದಲ್ಲಿ ಮಲ್ಟಿ ಮಿಲಿಯನರ್ ಆಗ್ತಾರೆ ಅಂತ ಹೇಳ್ತಾರೋ, ಮಲ್ಟಿ ಮಿಲಿಯನರ್, ಅದರಲ್ಲಿ DXN ಕೂಡ ಒಂದು, ತಿಳ್ಕೊಳ್ಳಿ, DXN ಪ್ರಾಡಕ್ಟ್ ಕೂಡ ಒಂದು. ಸೊ ಹಾಗಾಗಿ ವಿ ಆರ್ ಆಲ್ ಮೋಸ್ಟ್ ಲಕ್ಕಿ, ನಾವು DXN ಬಂದ್ಬಿಟ್ಟಿದೀವಿ. ಏನು ವರಿ ಮಾಡುವ ಅಗತ್ಯನೇ ಇಲ್ಲ. DXN ಆಲ್ ಪ್ರಾಡಕ್ಟ್ಸ್ ಇದೆ ನೋಡಿ, ರಿಯಲಿ ಆಲ್ ವೆಲ್ನೆಸ್ ಪ್ರಾಡಕ್ಟ್ಸ್, ರಿಸಲ್ಟ್ ಓರಿಯೆಂಟ್ ಪ್ರಾಡಕ್ಟ್, ನ್ಯಾಚುರಲ್ ಪ್ರಾಡಕ್ಟ್, ಎಲ್ಲ ನಿಮ್ಗೆ ಏನು ABCD, ಆಂಟಿ ಆಕ್ಸಿಡೆಂಟ್, ಫುಡ್ ಸಪ್ಲಿಮೆಂಟ್, ಫೈಟೋ ನ್ಯೂಟ್ರಿಯೆಂಟ್ಸ್, ಪಾಲಿಸಕರೈಡ್, ಜರ್ಮೇನಿಯಂ, ಅಡಿನೋಸಿನ್, ಟ್ರೈಟರ್, ಎವ್ರಿಥಿಂಗ್ ಇನ್ ದಟ್. ನಿಮ್ಮ ಬಾಡಿಗೆ ಏನೇನ್ ಬೇಕು ನೀವು ತಗೊಳ್ಳಿ, ಇದು ಸಿಗ್ತದೆ, ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗ್ತದೆ, ಬಾಡಿ ಪಕ್ಕಾ ಹೀಲಿಂಗ್ ಮಾಡೋ ಪವರ್ ಬಂದ್ಬಿಡ್ತದೆ. ಓಕೆ, ರೈಟ್. ಸೊ ಇಲ್ಲಿ ನೆಕ್ಸ್ಟ್ 4 pillars ಆಫ್ ಹೆಲ್ತ್, ಅದ್ರ ಜೊತೆಗೆ ಇದು ಬೇಕಾಗ್ತದೆ. ಯಾವಾಗ್ಲೂ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇರಬೇಕು. ಓಪನ್ ಮೈಂಡ್ ಅಲ್ಲಿ ನೀವು ಇದನ್ನ ತಿಳ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಲೈಫ್ ಸ್ಟೈಲ್ ಹೆಲ್ದಿ ಆಗಿರ್ಬೇಕು. ಹರಿವರಿ ಕರಿಯಿಂದ ಸ್ವಲ್ಪ ನೀವು ಹೊರ ಬರಬೇಕಾಗ್ತದೆ. ಅಥವಾ ನಿಮ್ಗೆ ಏನ್ ಹೇಳ್ತಾರೆ, ಯಾವಾಗ್ಲೂ ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲ, ನಿದ್ರೆ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಎಕ್ಸರ್ಸೈಸ್ ಟೈಮ್ ಇಲ್ಲ, ನೋ, ನಾಟ್ ಲೈಕ್ ದಟ್. ಹೆಲ್ದಿ ಲೈಫ್ ಸ್ಟೈಲ್, ಹರಿವರಿ ಕರಿ ಡಯಟ್. ಬೆಳಿಗ್ಗೆ ಆದಷ್ಟು ನೀವು ಜಾಸ್ತಿ ತಗೊಳ್ಳಿ, ಮಧ್ಯಾಹ್ನ ಮೀಡಿ, ರಾತ್ರಿ ಬಿಟ್ಬಿಟ್ರೆ ಇನ್ನೂ ಒಳ್ಳೇದು. ಡಯಟ್ ಅಲ್ಲಿ ಆಗಿರ್ಬೇಕು. ಸೊ ಅಂಡ್ ಸಪ್ಲಿಮೆಂಟೇಶನ್ ಮಸ್ಟ್ ಅಂಡ್ ಶುಡ್ ತಗೋಬೇಕು. ಇವತ್ತು ಯಾವುದೇ ನೀವು ಹೊರಗಡೆ ತರಕಾರಿ, ಹಣ್ಣು, ಹಂಪಲು, ದವಸ ಧಾನ್ಯ ಎಲ್ಲ ಕೆಮಿಕಲ್ ಬೇಸ್, 99% ಕೆಮಿಕಲ್. ಎಲ್ಲೋ 1% ಸಿಕ್ಕಿದ್ರು ಸಿಗ್ಬೋದು. ಎಲ್ಲಿ ಹುಡುಕ್ತೀರಿ? DXN ನಿಮ್ಗೆ ರೆಡಿಮೇಡ್ ಊಟ,
ರೆಡಿಮೇಡ್ ಮಾಡಿಟ್ಟಿದೆ. ಜಸ್ಟ್ ನೀವು ಬ್ಲೈಂಡ್ಲಿ ಯು ಕ್ಯಾನ್ ಟೇಕ್ ಇಟ್, ಯು ಕ್ಯಾನ್ ಯೂಸ್ ಮಾಡಿ ಒಂದು 6 months, ಸಿ ದ ಡಿಫರೆನ್ಸ್ ಹೇಗಾಗ್ತದೆ ಅಂತ. ದ ಟಾಕ್ಸಿನ್ ಅಂಡ್ ಇಂಬ್ಯಾಲೆನ್ಸ್. ಸೊ ಏನ್ ಮಾಡ್ತದೆ ಇದು ತಗೊಂಡಾಗ, ಯಾವ ರೀತಿ ಬಾಡಿ ಚೇಂಜ್ ಆಗ್ತದೆ ಅದು ಇಂಪಾರ್ಟೆಂಟ್ ಗೊತ್ತಿರ್ಬೇಕು. Toxin and imbalance of body is caused by internal and external factors. ಎರಡು ಇರ್ತದೆ, ಇಂಟರ್ನಲ್ ಆಗಿರ್ಬಹುದು, ಎಕ್ಸ್ಟರ್ನಲ್ ಆಗಿರ್ಬಹುದು. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಲ್ರೆಡಿ ನಮಗೆ ಸಚ್ ಆಸ್ ಸ್ಟ್ರೆಸ್, ಮಾಡರ್ನ್ ಲೈಫ್ ಸ್ಟೈಲು, ಫ್ರೀ ರ್ಯಾಡಿಕಲ್ಸ್, ಏರ್ ಪೊಲ್ಯೂಷನ್, ಪೊಲ್ಯೂಟೆಡ್ ವಾಟರ್, ಕೆಮಿಕಲ್ಸ್, ಡ್ರಗ್ಸ್, ಇದೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಇಂಟರ್ನಲ್ ಫ್ಯಾಕ್ಟರ್ ಯಾವುದು? ಕೊಲೆಸ್ಟ್ರಾಲ್, ಫ್ಯಾಟು, ಕಿಡ್ನಿ ಸ್ಟೋನು, ಯೂರಿಕ್ ಆಸಿಡ್, ಟ್ಯೂಮರು, ವೇರಿಯೇಷನ್ಸ್, ಇಂಬ್ಯಾಲೆನ್ಸ್, ಇದೆಲ್ಲ ನಿಮ್ಗೆ ಇಂಟರ್ನಲ್ ಫ್ಯಾಕ್ಟರ್ಸ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಇಂಟರ್ನಲ್ ಫ್ಯಾಕ್ಟರ್ಸ್. ಇದರಿಂದಾಗಿ ಬಾಡಿ ಇಂಬ್ಯಾಲೆನ್ಸ್. ದ ಈಟಿಂಗ್ ಹ್ಯಾಬಿಟ್, eat too much is a danger, eat too often also danger, eat too fast express adu danger, eat too much acidic, eat too much cooked food, ಇದೆಲ್ಲ ನಿಮ್ಗೆ ಡೇಂಜರ್ ಅಂತ. ಈಟ್ ಟು ಲಿಟಲ್ ಗ್ರೀನ್ ವೆಜಿಟೇಬಲ್, ಎಲ್ಲೋ ಒಂದು ಸೈಡ್ ಅಲ್ಲಿ ಸಲಾಡ್ ಸ್ವಲ್ಪ ಅದನ್ನ ಜಾಸ್ತಿ ಈಗ ವಿಡಿಯೋ ತೋರಿಸಿದ್ನಲ್ಲ, ವಿಡಿಯೋದಲ್ಲಿ ನಿಮ್ಗೆ ಅದೇ ತೋರಿಸಿರೋದು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಯಾವ್ದೆಲ್ಲ ಏನೆಲ್ಲ ಹೇಗೆಲ್ಲ ತಿಂದ್ರೆ ಹೇಗೆ ಆಗ್ತದಂತ. ರಿಯಲಿ ವಂಡರ್ಫುಲ್. ಓಕೆ, ನೆಕ್ಸ್ಟ್, ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್. ಪುನಃ ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್. ಬಾಡಿ ಉಂಟಲ್ಲ ನಿಮ್ಗೆ ಎಲ್ಲವನ್ನು ಸಮ ಮಾಡ್ತದೆ, ನಿಮ್ಗೆ ತೋರಿಸ್ತಾ ಇರ್ತದೆ, ಇನ್ಫ್ಲಮೇಷನ್ ಮಾಡ್ತದೆ, ಸಿಂಪ್ಟಮ್ಸ್ ಕೊಡ್ತದೆ. ದೇರ್ ಆರ್ 32 ಟೈಪ್ಸ್ ಆಫ್ ಸಿಂಪ್ಟಮ್ ಇದೆ. ಏನೆಲ್ಲ ಸಿಂಪ್ಟಮ್ ನೋಡಿ. ಸರಿ, ಒಂದು ಬಾಟ್ಲ್ ಹಾಕಿ ಡ್ರಿಂಕ್ಸ್ ಮಾಡಿ ಬಂದಿರ್ತಾರೆ ನೋಡಿ ಯಾರು, ಅವರ ಕಣ್ಣು ನೋಡಿ ಕೆಂಪಾದಾಗ. ಅವರೆಲ್ಲಾದ್ರೂ ಅರ್ಧ ಬಾಟ್ಲ್ ಹಾಕಿದ್ರೆ ಕಣ್ಣಿಗೆ ಹಾಕ್ಲಿಲ್ಲ ಅವ್ರು ತಗೊಂಡದ್ದು ಬಾಯಲ್ಲಿ. ಬಟ್ ಲಿವರ್ ಪ್ರಾಬ್ಲಮ್ ಆದಾಗ ಕಣ್ಣು ಕೆಂಪಾಗ್ತದೆ, ಕಣ್ಣು ತೋರಿಸ್ತದೆ ನಿಮ್ಗೆ ಲಿವರ್ ಸರಿ ಇಲ್ಲಪ್ಪ ಅಂತ. ಅದೇ ತರ ನಿಮ್ಗೆ ಕಿಡ್ನಿಯಲ್ಲಿ ಏನಾದ್ರೂ ಸ್ವಲ್ಪ ವೇರಿಯೇಷನ್, ಸ್ಟೋನು ಅಥವಾ ಇನ್ಫೆಕ್ಷನ್ ಏನಾದ್ರೂ ಕಿವಿಯಲ್ಲಿ ಗೊತ್ತಾಗ್ತದೆ, ಕಿವಿಯಲ್ಲಿ ಸೌಂಡ್ ಬರೋದು, ಕಿವಿ ಕ್ಲೋಸ್ ಆದಾಗ ಆಗ್ತದೆ. ಹಾಗೇನೆ ನಿಮ್ಗೆ ಜಾಸ್ತಿ ಬಾಡಿಯಲ್ಲಿ ಹೊಟ್ಟೆ ಸರಿ ಇಲ್ಲ ಅಂತ ಹೇಳಿದ್ರೆ, ಹೊಟ್ಟೆ ಸರಿ ಇಲ್ಲ ಅಂದ್ರೆ ನಾಲಿಗೆ ದಪ್ಪ ಆಗ್ತದೆ. ಸೊ ಇನ್ನು ನಿಮ್ಗೆ ಮುಂದಕ್ಕೆ ಹೋದ್ರೆ ನಿಮ್ಮ ತುಟಿ ಡ್ರೈ ಆಗ್ತದೆ, ಅಂಡ್ ವಾಟರ್ ಸಬ್ಸ್ಟೆನ್ಸ್ ಕಮ್ಮಿ ಆದಾಗ ನಿಮ್ಗೆ ಆ ತರದಲ್ಲೂ ನಿಮ್ಗೆ ಕಾಣ್ತದೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಶೋಲ್ಡರ್ ಪೈನ್ ಸ್ಟಾರ್ಟ್ ಆಗ್ತದೆ. ಸೊ ಹೀಗೆ ನೆಕ್ಸ್ಟ್ ನಿಮ್ಗೆ ಬೇರೆ ಬೇರೆ 32 ತರಹದ ಸಿಂಪ್ಟಮ್ ನಮ್ಮ ಬಾಡಿ ನಮ್ಗೆ ಕೊಡ್ತಾ ಇರ್ತದೆ. ನಾವು ಅದನ್ನ ಅಬ್ಸರ್ವ್ ಮಾಡೋದಿಲ್ಲ. ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. 3 ಡಿಫೆನ್ಸ್ ಲೆವೆಲ್ ಆಫ್ ಬಾಡಿ ಟು ಡೀಲ್ ವಿತ್ ದ ಟಾಕ್ಸಿನ್. 3 ರೀತಿಯಲ್ಲಿ ನಮ್ಮ ವಿಷವನ್ನ ನಮ್ಮ ಬಾಡಿ ಡೀಲ್ ಮಾಡ್ತದಂತ, ವ್ಯಾಪಾರ ಮಾಡ್ತದೆ ಅಂದ್ರೆ ಡೀಲಿಂಗ್, ಕುದುರಿಸುವುದು, ಹೇಗೆ ಕುದುರಿಸ್ತದೆ ಅಂತ. ಫಸ್ಟ್ ಲೆವೆಲ್ ಡಿಫೆನ್ಸ್, ಸೆಕೆಂಡ್ ಲೆವೆಲ್ ಡಿಫೆನ್ಸ್, ಥರ್ಡ್ ಲೆವೆಲ್ ಡಿಫೆನ್ಸ್. ಫಸ್ಟ್ ಲೆವೆಲ್ ಡಿಸ್ಚಾರ್ಜ್ ಮಾಡ್ತದೆ, 2ನೇ ಲೆವೆಲ್ ತೆಗೆದು ಗಂಟು ಮೂಟೆ ಕಟ್ಟು ಒಂದ್ ಸೈಡ್ ಅಲ್ಲಿ ಇಡ್ತದೆ, 4ನೇ ಲೆವೆಲ್ ಅಲ್ಲಿ ಗಡ್ಡೆ ಆಗಿ ತೋರಿಸ್ತದೆ ಅಂತ. ಸೊ ನೋಡೋಣ. ಸೊ ಫಸ್ಟ್ ಲೆವೆಲ್ ಅಲ್ಲಿ ಡಿಸ್ಚಾರ್ಜ್ ಮಾಡ್ಲೇಬೇಕು. ನಮ್ಗೆ ತಿನ್ಲಿಕ್ಕೆ ಒಂದು ಬಾಯಿ, ಉಸಿರಾಡ್ಲಿಕ್ಕೆ ಇಲ್ಲೊಂದು ಮೂಗಿದೆ, ಇದ್ರಲ್ಲಿ ಹೋಗ್ತದೆ. ಇದು ಬಿಟ್ರೆ ಮತ್ತೆ ಯಾವ್ದಿಲ್ಲ. ಒಳಗಡೆ ತಗೊಳ್ಳಿಕ್ ನಾನು ಹೇಳುದು, ಕಿವಿಗೆ ಕೇಳ್ಬಹುದು, ಕಣ್ಣು ನೋಡ್ಬೋದು ಅಷ್ಟೇ. ಒಳಗಡೆ ಏನು ಹೋಗ್ತದೆ ಅದ್ರಲ್ಲಿ? ಇದ್ರ 2ರಲ್ಲಿ ಒಳಗೆ ಹೋಗುದು. ಆದ್ರೆ ಹೊರಗಡೆ ಬರ್ಲಿಕ್ಕೆ ನಿಮ್ಗೆ 9 ದ್ವಾರಗಳಿದೆ ಅಂತ. ಯಾವ್ದ್ರಲ್ಲಿ ಬೇಕಾದ್ರೂ ಹೊರಗೆ ಹಾಕ್ಬೋದು. ನೋಡಿ, ಮೂಗಲ್ಲೂ ನಿಮ್ಗೆ ಶೀತ ನೆಗಡಿ ಬರ್ತದೆ, ಹೌದಾ? ಕಣ್ಣಲ್ಲಿಯೂ ಸಹ ನಿಮ್ಗೆ ಕಣ್ಣೀರ್ ಬರ್ತದೆ, ವೈಟ್ ಇಸ್ ಹಿಕ್ ಅಂತ ಬರ್ತದೆ. ಕಿವಿಯಲ್ಲಿಯೂ ಕೂಡ ಕೆಲವು ಟೈಮ್ ಕಿವಿಯಿಂದನೂ ಬರ್ತದೆ ನೀರು, ಬಾಯಿಯಿಂದ ಬರ್ತದೆ. ಫಸ್ಟ್, ಸೆಕೆಂಡ್, 9 ದ್ವಾರಗಳು. ಟಾಕ್ಸಿನ್ಸ್ ವಿಲ್ ಬಿ ಡಿಸ್ಚಾರ್ಜ್ ಫ್ರಮ್ ದ ಬಾಡಿ ಆಸ್ ಬೆವರು, ಸ್ಕಿನ್. ಲಾರ್ಜೆಸ್ಟ್ ನಮ್ದು ಆರ್ಗನ್ ಯಾವುದು? ಚರ್ಮ. ಕಾಣ್ತಾವು, ತೂತೆಯಲ್ಲಿ ಕಾಣ್ತದೆ ನಿಮ್ಗೆ, ಹೋಲ್ಸ್ ಕಾಣೋದಿಲ್ಲ, ಆದ್ರೆ ಬೆವರು ಬರ್ತದಲ್ಲ, ಸೊ ಅಲ್ಲಿ ಹೋಲ್ಸ್ ಇದೆ ಅಂತ ಅರ್ಥ. ಚರ್ಮದ ಮುಖಾಂತರ ಹೊರಗಡೆ ಅಂದ್ರೆ ಬೆವರಿನ ಮುಖಾಂತರ ಹೊರಗಾಗ್ತದೆ. ಬೆವರು ನೋಡಿದ್ರೆ ನಿಮ್ಗೆ ಏನಾಗ್ತೋಳಿ ಒಂದ್ಸಲ ಬಾಯಿಗೆ ಹಾಕಿ ನೋಡಿ, ಬೆವರು ಬರ್ತದೆ ನೋಡಿ ಹೇಗಿರ್ತದೆ. ಉಪ್ಪು ಇರ್ತದೆ. ನೀವೇನೋ ಉಪ್ಪು ತಿಂದಿದ್ರ ಜಾಸ್ತಿ, ಉಪ್ಪು ಎಲ್ಲೇನೋ ಬರ್ತದೆ. ಅದೇ ಟಾಕ್ಸಿನ್. ನಾವು ತಿಂದಿರದಲ್ಲಿ ಗಾಳಿಲಿ ಹೋಗಿರ್ತದೆ ಒಳಗದು, ಅದ್ರ ಮೂಲಕ ಅದು ಹೊರಗೆ ಹೋಗ್ತಾನೆ ಇರ್ತದೆ. 2ನೇದಾಗಿ ಯೂರಿನ್, ಮೂತ್ರದ ಮೂಲಕ ಹೊರಗೆ ಹಾಕ್ತದೆ. ಮೂತ್ರದಿಂದ ಹೊರಗೆ ಹೋಗ್ತದೆ ಎಲ್ಲ, ಬಾಡಿ ಬೇಡದಿದ್ದೆಲ್ಲ. ನೆಕ್ಸ್ಟ್ ಕಫ ಆಗ್ತದೆ, ಕಫದ ಮೂಲಕನೂ ಹೊರಗೆ ಆಗ್ತದೆ. ಶೀತ ಆಗ್ತದೆ, ಶೀತದ ಮೂಲಕನೂ ಹೊರಗಡೆ ಬರ್ತದೆ.
ನೆಕ್ಸ್ಟ್ ಮಲ. ಸೊ ಟಾಯ್ಲೆಟ್ ಅಲ್ಲಿ ಮಲದ ಮೂಲಕ, ಮೋಷನ್ ಮೂಲಕ ಎಲ್ಲ ಕಂಪ್ಲೀಟ್ ಬಾಡಿಯಿಂದ ಕ್ಲೀನ್ ಆಗ್ತದೆ. ಇದು ಮೇನ್ ಅಂದ್ರೆ ಡಿಸ್ಚಾರ್ಜ್. ನಾವ್ ಏನು ಗಾಳಿ ತಗೊಳ್ತೀವಿ, ನೀರ್ ತಗೊಳ್ತೀವಿ, ಊಟ ಮಾಡ್ತೀವಿ, ತಿಂಡಿ ತಗೊಳ್ತೀವಿ, ಎಲ್ಲವನ್ನು ಈ ಮೂಲಕ ಬಾಡಿ ಡಿಸ್ಚಾರ್ಜ್ ಕರೆಕ್ಟ್ ಮಾಡಿದ್ರೆ ನೀವು ಕರೆಕ್ಟ್ ಇರ್ತೀರಿ. ಡಿಸ್ಚಾರ್ಜ್ ಮಾಡ್ಲಿಲ್ಲ, ಹೊರಗೆ ಹಾಕ್ಲಿಲ್ಲ ಅಂದ್ರೆ ನೀವು ಮೂಗು ಮತ್ತೆ ಬಾಯಿ ಮುಚ್ಕೊಳ್ಳಿ, ಗೊತ್ತಾಗ್ತದೆ ಏನಂತ, ಏನ್ ಪ್ರಾಬ್ಲಮ್ ಆಗ್ತದೆ. ಒಂದು ವಾರ ಮೋಷನ್ ಹೋಗ್ಲಿಲ್ಲ ಅಂದ್ರೆ ಗೊತ್ತಾಗ್ತದೆ, ಇಡೀ ಬಾಡಿ ಅಪ್ಸೆಟ್ ಆಗೋಗ್ತದೆ ಮೋಷನ್ ಹೋಗ್ಲಿಲ್ಲ ಅಂತ. ಯೂರಿನ್ ಎಲ್ಲಾರು ಬ್ಲಾಕ್ ಆಯ್ತಾ ಏನೋ ನೋಡಿ ಹೇಗಾಗ್ತದೆ ಅಂತ. ಅಂದ್ರೆ ನಮ್ಮ ಸಿಸ್ಟಮ್ ಕರೆಕ್ಟ್ ಇರ್ಬೇಕು ಫಸ್ಟ್ ಲೆವೆಲ್ ಅಲ್ಲಿ. ಕೆಲವು ಟೈಮ್ ಏನಾಗ್ತದೆ, ನಾವು ತಗೊಳ್ಳುವ ಆಹಾರ ವ್ಯತ್ಯಾಸ ಇರಬಹುದು, ಅಥವಾ ಕಂಡೀಷನ್, ವೆದರ್ ಕಂಡೀಷನ್ ವ್ಯತ್ಯಾಸ ಇರಬಹುದು, ಅಥವಾ ನೀವು ಒಂದೂರಿಂದ ಇನ್ನೊಂದೂರಿಗೆ ಹೋಗಿರ್ಬೋದು. ಆವಾಗ ಏನಾಗ್ತದೆ, ವ್ಯತ್ಯಾಸಗಳಾಗ್ತದೆ. ಆವಾಗ ನಿಮ್ಗೆ ಈ ಪ್ರಾಬ್ಲಮ್ಗಳು ಕಂಡು ಬರ್ತದೆ. ಬಾಡಿ ಏನ್ ಮಾಡ್ತದೆ, ಟ್ರೈ ಮಾಡ್ತದೆ, ನೋಡುವ ಅಂತ ಟ್ರೈ ಮಾಡಿ ಎಲ್ಲ ಹೊರಗೆ ಹಾಕ್ತದೆ. ಪುಟ್ ಅಸೈಡ್, ಟ್ರೈ ಮಾಡ್ತದೆ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತದೆ. ಕೆಲವು ಟೈಮ್ ನಿಮ್ಗೆ ಮೈ ಬಿಸಿ ಆಗ್ಬಹುದು, ಜ್ವರ ಬಂದಾಗ ಆಗ್ಬೋದು, ಜ್ವರ ಅಲ್ಲ ಅದು, ಯಾಕೆಂದ್ರೆ ಹೊರಗೆ ಹಾಕ್ಬೇಕಲ್ಲ. ಬಿಸಿ ಗಾಳಿ, ಮೂಗಲ್ಲಿ ನಿಮ್ಗೆ ಬಿಸಿ ಬಿಸಿ ಗಾಳಿ ಬರ್ತದೆ, ಬಟ್ ಇಟ್ ಈಸ್ ನಾಟ್ ಎ ಫೀವರ್, ನೆನ್ಪಿಟ್ಕೊಳ್ಳಿ. ಟಾಕ್ಸಿನ್ಸ್ ಅದು ಬಾಡಿಗೆ ಹೊರಗೆ ಹಾಕದೇ ಇದ್ದಾಗ ಬಾಡಿಯನ್ನ ಹೀಟ್ ಮಾಡ್ತದೆ. ಈಗ ನಿಮ್ಗೆ ಕೆಲವು ಟೈಮ್ ಮಳೆಯಲ್ಲಿ ನೀವು ನೆಂದು ಬಿಡ್ತೀರಿ, ಬಾಡಿ ಕೋಲ್ಡ್ ಆಗ್ತದೆ. ಜಾಸ್ತಿ ಕೋಲ್ಡ್ ಆಗ್ಬಾರ್ದು, ಬಾಡಿಗೆ ಒಂದು ಲೆವೆಲ್ ಇದೆಯಲ್ಲ, ಹೀಟ್ ಲೆವೆಲ್. ಆ ಕೋಲ್ಡ್ ಅದನ್ನ ಅದು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಹೀಟ್ ಮಾಡಿರ್ತದೆ. ಸೊ ಹೀಟ್ ಮಾಡಿ ಅದನ್ನ ಬಾಡಿಯಿಂದ ಹೊರಗೆ ಹಾಕ್ತದೆ. ಈಗ ನೀವು ಎಲ್ಲ ತಿಂತೀರಪ್ಪ, ಬೀನ್ಸ್ ತಿಂದು ನೋಡಿ, ಬೆಳಿಗ್ಗೆ ಮೋಷನ್ ಅಲ್ಲಿ ಅದೇ ತರ ಇರ್ತದ, ಬೀನ್ಸ್ ಇರ್ತದ, ಅದು ಎಲ್ಲ ಪೀಸ್ ಆಗಿ ಡೈಜೆಸ್ಟ್ ಆಗಿ, ಯಾಕೆಂದ್ರೆ ಜಠರಾಗ್ನಿ ಇದೆ ಅಲ್ಲಿ, ಹೀಟ್. ನಿಮ್ಮ ಕೈ ಹಾಕಿದ್ರೆ ಕೈ ಸಹ ಸುಟ್ಟು ಹೋಗ್ಬೋದು, ಅಷ್ಟು ಬಿಸಿ ಆಗ್ತದೆ. ಬಿಸಿಯಾಗಿ ಅದನ್ನ ಬರ್ನ್ ಮಾಡಿ ಅದನ್ನ ಡೈಜೆಷನ್ ಮಾಡಿ ಬಿಡ್ತದೆ. ಅದೇ ತರ ಬಾಡಿ ನಿಮ್ಗೆ ಟೆಂಪರೇಚರ್ ಏನಾದ್ರು ಜಾಸ್ತಿ ಆಗಿದೆ ಅಂದ್ರೆ ನೀವು ವರಿ ಮಾಡುವ ಅಗತ್ಯ ಇಲ್ಲ. ನೀವು ಸರಿ ಅಬ್ಸರ್ವ್ ಮಾಡ್ಬೇಕು, ಏನ್ ಮಾಡಿದೀನಿ ನಾನು, ಅಥವಾ ಸರಿ ಐಸ್ ಕ್ರೀಮ್ ಸರಿ ತಿಂದನಾ. ಯಾಕೆಂದ್ರೆ ಪ್ಲಸ್ ಇಂಟು ಪ್ಲಸ್ ಪ್ರಾಬ್ಲಮೇ, ಪ್ಲಸ್ ಇಂಟು ಮೈನಸ್ ಪ್ರಾಬ್ಲಮ್. ಸೊ ಹಾಗಾಗಿರೋದ್ರಿಂದ ಬಾಡಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ, ಇನ್ಫ್ಲಮೇಷನ್ ಮಾಡ್ತಾ ಇದೆ. ಕೆಲವರಿಗೆ ತಲೆನೋವು ಬರ್ತದೆ. ಯಾಕೆ ತಲೆನೋವು ಬಂತು? ನೀವು ಬೇಕಾದ್ರೆ ಟಾಯ್ಲೆಟಿಗೆ ಹೋಗ್ಬೇಡಿ, ಸುಮ್ಮನೆ ಕೂತ್ಕೊಳ್ಳಿ, ಟಾಯ್ಲೆಟ್ ಬರ್ತಾ ಇದೆ, ಹೋಗ್ಬೇಡಿ, ಏನಾಗ್ತದೆ ನೋಡಿ. ಬೇಡ ಅಂದ್ರೂ ನಿಮ್ಗೆ ತಲೆನೋವು ಬರ್ತದೆ. ಕೆಲವು ಟೈಮ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ತಲೆನೋವು ಬರ್ತದೆ, ನೋಡಿಬೇಕು. ಇದೆಲ್ಲ ನಿಮ್ಗೆ ಇನ್ಫ್ಲಮೇಷನ್. ಬಾಡಿ ನಿಮ್ಗೆ ಏನ್ ಮಾಡಬೇಕೋ ಅದನ್ನ ನಾವು ಮಾಡ್ತಾ ಇಲ್ಲ, ಅವಾಗ ಅದು ಪ್ರಾಬ್ಲಮ್ ಆಗ್ತದೆ. ಇದು ಇಟ್ ಈಸ್ ಏನ್ ಹೇಳ್ತಾರೆ ನಿಮ್ಗೆ ಅನ್ಈಸಿ. ಬಾಡಿಯಿಂದ ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಪುಟ್ ಅಸೈಡ್, ಕೆಳಗಡೆ ಎಲ್ಲೋ ಒಂದ್ ಕಡೆ ಇಟ್ಬಿಡು. ದ ಟಾಕ್ಸಿನ್ಸ್ ವಿಲ್ ಬಿ ಕ್ರಿಸ್ಟಲೈಸ್ ಆರ್ ಕಂಬೈನ್ಡ್ ವಿತ್ ಇನರ್ಟ್ ಮೆಟೀರಿಯಲ್. ಅದೇ ನಾವು ಹೇಳ್ತೀವಲ್ಲ, ಯೂರಿಕ್ ಆಸಿಡ್ ಎಲ್ಲ ಕೇಳಿರ್ಬೋದು ನೀವು, ಅಥವಾ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನು, ಕಿಡ್ನಿಯಲ್ಲಿ ಸ್ಟೋನ್ ಆಗೋದು. ದೇಹ ಹೊರಗೆ ಹಾಕ್ಬೇಕು, ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಸರಿಯಾದ ನ್ಯೂಟ್ರಿಷನ್ ಇಲ್ಲ, ಬಾಡಿ ಇಮ್ಯುನಿಟಿ ಡೌನ್ ಆಗಿದೆ, ಪ್ರಾಬ್ಲಮ್ ಆಗಿದೆ. ದ ಕಂಬೈನ್ಡ್ ವಿತ್ ಇನರ್ಟ್ ಮೆಟೀರಿಯಲ್ ಟು ಫಾರ್ಮ್ ಕೊಲೆಸ್ಟ್ರಾಲ್. ಅದೇ ಕೊಲೆಸ್ಟ್ರಾಲ್, ಅದೇ ನಿಮ್ಗೆ ಹೊಟ್ಟೆ ಚರ್ಬಿ, ಹೊಟ್ಟೆ ಆಗ್ತದ, ಮೇಲೆ ಬರ್ತದ ಹೊಟ್ಟೆ, ಅದು ಫ್ಯಾಟ್ ಅಂಡ್ ಕೊಲೆಸ್ಟ್ರಾಲ್. ಬಾಡಿ ದೇಹ ಹೊರಗೆ ಹಾಕ್ಬೇಕು, ಹೊರಗೆ ಹಾಕುವ ಪರಿಸ್ಥಿತಿ ಆಗ್ತಾ ಇಲ್ಲ. ಸೊ ಏನ್ ಮಾಡ್ತದೆ, ಬಾಡಿಯಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲಿ ಸ್ಟೋರ್ ಮಾಡ್ತದಂತೆ ನೋಡಿ. ಖಾಲಿಯಲ್ಲಿ ಹೊಟ್ಟೆಯಲ್ಲಿ ಕೆಳಗೆ ಖಾಲಿ ಇರ್ತದೆ, ಅಲ್ಲಿ ಕಿಡ್ನಿಯಲ್ಲಿ ಒಳಗಡೆ ಖಾಲಿ ಇರ್ತದೆ, ಅಲ್ಲಿ ಸ್ಟೋನ್ ಆಗ್ಬಿಡುತ್ತೆ. ಗಾಲ್ ಬ್ಲಾಡರ್ ಅಲ್ಲಿ ಹೋಗಿ ಎಲ್ಲ ಲಿಗಮೆಂಟ್ ಅಲ್ಲೆಲ್ಲ ಯೂರಿಕ್ ಆಸಿಡ್ ಸ್ಟೋರ್ ಆಗ್ಬಿಡುತ್ತೆ ಖಾಲಿ ಜಾಗದಲ್ಲಿ. ಸೊ ಮತ್ತೆ ಮುಂದೆ ಅದು ಪ್ರಾಬ್ಲಮ್ ಆಗ್ತದೆ. ಏನಾಗ್ತದೆ ಮುಂದೆ? ಪುಟ್ ಅಸೈಡ್, ಎರಡನೇ ಭಾಗ ಇದು. ಮೂರನೇ ಭಾಗದಲ್ಲಿ ಏನ್ ಮಾಡ್ತದೆ ನೋಡಿ. ಥರ್ಡ್ ಲೆವೆಲ್ ಆಫ್ ಡಿಫೆನ್ಸ್, ದ ಟ್ಯೂಮರ್ ಡೆವಲಪಿಂಗ್ ಫೇಸ್. ಓವರ್ ನೈಟ್ ಅಲ್ಲಿ ಕ್ಯಾನ್ಸರ್ ಬರುವುದಿಲ್ಲ. ಕ್ಯಾನ್ಸರ್ ಬರೋಕೆ ಈವನ್ ಕೆಲವು ಟೈಮ್ 5 to 6 years ಆಗ್ತದೆ. ಎಲ್ಲೋ ಸಣ್ಣದು ಕ್ರಿಸ್ಟಲ್ ಆಗಿರ್ತದೆ, ಕ್ರಿಸ್ಟಲ್ ಸಣ್ಣ ಒಂದು ಗಡ್ಡೆ ಆಗ್ತದೆ, ಬೆಳೆದು 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 ಅದು ನಮ್ಗೆ ಸಿಂಪ್ಟಮ್ ಕೊಡೋ ಹೊತ್ತಿಗೆ ತುಂಬಾ ಟೈಮ್ ಆಗಿರ್ತದೆ. ಕೆಲವರಿಗೆ ಸೆಕೆಂಡ್ ಸ್ಟೇಜ್, ಕೆಲವರಿಗೆ ಥರ್ಡ್ ಸ್ಟೇಜ್, ಈವನ್ 4th stage ಅಂತ ಹೇಳ್ಬಿಡ್ತಾರೆ. ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತಾರೋ. Toxin that cannot be discharged from the body after a long period of time will develop into health problems such as tumor.
ಗಡ್ಡೆಯಾಗಿ ಮಾರ್ಪಡ್ತದೆ. ಆದ್ರೆ ಗಡ್ಡೆ ಆದ್ರೂ ಕೂಡ ಜನರಿಗೆ ಪ್ರಾಬ್ಲಮ್ ಏನು, ನೋ, ಆಲ್ ಗಡ್ಡೆ ಕ್ಯಾನ್ಸರ್ ಅಲ್ಲ. ಆದ್ರೆ ಕ್ಯಾನ್ಸರ್ ಇದೆಯಲ್ಲ ಅದು ಗಡ್ಡೆನೆ. ಆಲ್ ಟ್ಯೂಮರ್ ಆರ್ ನಾಟ್ ಕ್ಯಾನ್ಸರ್. ನೀವು ವರಿ ಮಾಡೋ ಅಗತ್ಯ ಇಲ್ಲ, ಅದನ್ನ ಚೆಕ್ ಮಾಡಿ ಅದನ್ನ ಕರೆಕ್ಟ್ ಮಾಡ್ಬೋದು. ಬಟ್ ಕ್ಯಾನ್ಸರ್ ಇದೆಯಲ್ಲ ಅದು ಗಡ್ಡೆನೇ ಆಗುತ್ತೆ. ಅದನ್ನ ನಾವು ಎಲ್ಲಿ ಗಡ್ಡೆ ಇರ್ತದೆ, ಆಸಿಡಿಕ್, ನಮ್ಮ ಬಾಡಿ. ಡಾಕ್ಟರ್ ರಾಗ್ನರ್ಸ್ ಬರ್ಗ್ ಅಂತಿದ್ದಾರೆ, ಅವರು ರಿಸರ್ಚ್, ಅವರಿಗೆ ನೋಬೆಲ್ ಪಾರಿತೋಷಕ ಕೊಟ್ರು. ಅವ್ರು ಇದನ್ನ ಕಂಡಿಡಿದ್ರು. ಎಲ್ಲಿ ಕ್ಯಾನ್ಸರ್ ಬೆಳೀತದೆ ಕೇಳಿದ್ರು, ಯಾವಾಗ ಬಾಡಿಯಲ್ಲಿ ಆಸಿಡಿಕ್ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ, ಆ ಆಸಿಡಿಕ್ ವಾತಾವರಣದಲ್ಲಿ ಕ್ಯಾನ್ಸರ್ ಸೆಲ್ 1, 2 ಮಲ್ಟಿಪಲ್ ಆಗ್ತದೆ. ರಕ್ತ ಬೀಜಾಸುರ ಅಂತ ಕೇಳಿರ್ಬಹುದು ನೀವು. 1ಕ್ಕೆ 4, 4ಕ್ಕೆ 16, ಆ ರೀತಿಯಲ್ಲಿ ಬೆಳೆದು ಬಿಡ್ತದೆ. ಸೊ ಅದರಿಂದ ಬಾಡಿಯನ್ನ ನಾವು ಆಸಿಡಿಕ್ ಆಗ್ಲಿಕ್ಕೆ ಬಿಡಬಾರ್ದು, ಯಾವಾಗ್ಲೂ ಅಲ್ಕಲೈನ್ ಆಗಿರ್ಬೇಕು. ನೀವು ಹೋಗಿ pH ಅನ್ನ ಚೆಕ್ ಮಾಡ್ಬೇಕು, 7.3, 7.4 ಇದ್ರೆ ಓಕೆ. ಅದರ್ವೈಸ್ ನೀವು ಸೊಪ್ಪು, ತರಕಾರಿ, ಹಣ್ಣು, ಹಂಪ್ಲು ತಗೊಂಡು ಕರೆಕ್ಟ್ ನೀರು ಸರಿ ಕುಡಿದು ಅದನ್ನ ವಾಪಸ್ ತರಬೇಕು. ಇಲ್ಲ ಅಂದ್ರೆ 300 ದಿವಸ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಸೊ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಡಿಫೆನ್ಸ್. ಇದು ಬಾಡಿಯಲ್ಲಿ 3 ಲೆವೆಲ್ ಡಿಫೆನ್ಸ್ ಆಗ್ತದೆ. ಬಟ್ ಗ್ಯಾನೋಡರ್ಮ ತಗೊಂಡಾಗ ಕೆಲವರಿಗೆ ಇದು ಮಲ್ಕೊಂಡಿರ್ತದೆ ಡಿಫೆನ್ಸ್. ಸೊ ಗ್ಯಾನೋಡರ್ಮ ಕೊಟ್ಟಾಗ ಇಮ್ಯುನಿಟಿ ಆಕ್ಟಿವೇಟ್ ಆಗ್ತದೆ. ಆಕ್ಟಿವೇಟ್ ಆದಾಗ ಏನಾಗ್ತದೆ ಅಂದ್ರೆ, ಸೊ ಈ ತರ ನಿಮ್ಗೆ ಸಿಂಟಮ್ಸ್ ಗಳು ಕಂಡು ಬರಬಹುದು. ಅದು ಟೆಂಪರವರಿ. ಆ ದೇಹವನ್ನು ಕರೆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಈ ತರ ಬರ್ಬೋದು. ಸೊ ಏನ್ ಮಾಡ್ಬೇಕು, ದ ಮೈನ್ ನಾನು ಹೇಳಿದ ಸಪ್ಲಿಮೆಂಟ್, ಕಿಂಗ್ ಆಫ್ ಹರ್ಬ್ ಗ್ಯಾನೋಡರ್ಮ. ಗ್ಯಾನೋಡರ್ಮ ಕಿಂಗ್ ಆಫ್ ಹರ್ಬ್, ಹೂವಿನ ಭಾಗ ಮತ್ತೆ ಬೇರಿನ ಭಾಗ 2 ಪಾರ್ಟ್ ಇರ್ತದೆ. ಇದು ಸಾಧಾರಣ 90 ರಿಂದ 100 ದಿವಸದ ಕೃಷಿ. ಇದು 18 ರಿಂದ 21 ದಿವಸ ಕೃಷಿ. 2 ಕಾಂಬಿನೇಷನ್, ಗಂಡ ಹೆಂಡತಿ ಇದ್ದಾಗ ಒಟ್ಟಿಗೆ ಇರ್ಬೇಕು. ಸೊ ಇದನ್ನ ಒಟ್ಟಿಗೆ ತಗೋಬೇಕು. ಸೊ RG ರಿಷಿ ಗ್ಯಾನೋ ಸಪೋರ್ಟ್ಸ್ ದ ಬಾಡಿ. ಇದು ತಗೊಂಡಾಗ ಇದರಲ್ಲಿ 400 ಆಕ್ಟಿವ್ ಎಲಿಮೆಂಟ್ಸ್ ಇದೆ. ಇದು ರೋಗ ನಿರೋಧಕ ಶಕ್ತಿಯನ್ನ, ಇಡೀ ದೇಹವನ್ನ ಆಕ್ಟಿವೇಟ್ ಮಾಡ್ತದೆ. ಯಾವುದು ಕೊರತೆ ಇದೆ ಅದನ್ನ ನೀಗಿಸ್ತದೆ. ಆಟೋಮೆಟಿಕ್ ಬಾಡಿ ಆಕ್ಟಿವೇಟ್ ಆಗ್ತದೆ. ಯಾವಾಗ ಬಾಡಿ ಆಕ್ಟಿವೇಟ್ ಆಗ್ತದೋ ಬಾಡಿಯಲ್ಲಿ ಬೇಡದಿದ್ದು ಎಲ್ಲ ತುಂಬಿಕೊಂಡಿರ್ತದೆ. ಕಸ, 3 ತಿಂಗಳು ಮನೆ ಬಿಟ್ಟು ಎಲ್ಲ ಹೋಗಿದ್ರಿ ಟೂರ್, 3 ತಿಂಗಳು ಬರ್ಬೇಕಾದ್ರೆ ಎಲ್ಲ ಕಸ ತುಂಬಿಕೊಂಡಿದೆ. ಏನ್ ಮಾಡ್ಬೇಕು? ಸೊ ಬಾಗಿಲೆಲ್ಲ ಓಪನ್ ಮಾಡ್ಬೇಕು, ಕಿಟಕಿ ಎಲ್ಲ ಓಪನ್ ಮಾಡ್ಬೇಕು ಫಸ್ಟಿಗೆ. ಯಾಕಂದ್ರೆ ಗಾಳಿ ಹೋಗ್ಬೇಕಾ. ನಂತರ ಎಲ್ಲ ನಿಮ್ಗೆ ಕಸಬರಿಕೆಯಿಂದ ತೆಗೆದು ಹೊರಗೆ ಹಾಕ್ಬೇಕಾಗ್ತದೆ. ಸೊ ಹೊರಗೆ ಹಾಕ್ಬೇರೆ ಕೆಲವರಿಗೆ ನಿಮ್ಗೆ ಶೀನ್ ಬರ್ಬೋದು, ಆಕ್ಸಿ ಬರ್ಬೋದು, ಟಾಕ್ಸಿನ್. ಅದೇ ತರ ಇದು ತಗೊಂಡಾಗ ಬಾಡಿ ಒಳಗಡೆ ಬೇಡದಿದ್ದು ಎಲ್ಲ ಇದ್ರೆ ಕ್ಲೀನ್ ಆಗಿ ಹೊರಗೆ ಹಾಕ್ತದೆ. ಹೊರಗೆ ಮೋಷನ್ ಅಲ್ಲಿ ಹಾಕ್ಬೋದು, ಲೂಸ್ ಮೋಷನ್ ಆಗ್ಬೋದು, ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗ್ಬೋದು, ಕೆಲವರಿಗೆ ಬೆವರು ಜಾಸ್ತಿ ಬರ್ಬೋದು, ಕೆಲವರಿಗೆ ಕಣ್ಣು ಕೆಂಪಾದ್ರೂ ಆಗ್ಬೋದು, ಅಥವಾ ಮೈಕೈ ನೋವು ಕಂಡು ಬರ್ಬೋದು. ಎಲ್ಲ ಹೊರಗೆ ಹಾಕ್ಬೇಕಲ್ಲ. ಹೊರಗೆ ಹಾಕ್ಲಿಕ್ಕೆ ಏನಾದ್ರೂ ಒಂದು ದಾರಿ ಬೇಡ್ಬೇಕು. 9 ದ್ವಾರಗಳ ಮೂಲಕನೇ ಹಾಕ್ಬೇಕೆ. ಸೊ ಕ್ಲೀನ್ ಮಾಡ್ತದೆ. ಏನ್ ವರಿ ಮಾಡುವಾಗ ಸರಿ ನೀರು ಕುಡೀರಿ, ಕ್ಲೀನ್ ಆಗ್ತದೆ. ಇದೇನ್ ಮಾಡ್ತದೆ, GL ಗ್ಯಾನೋಸಿಲಿಯಂ ಇದೇನ್ ಮಾಡ್ತದೆ, ಪುನಃ ಒಳಗಡೆ ಬರೆದಿದ್ದಾಗೆ ಪುನಃ ಸೆಲ್ ಮೆಂಬ್ರೇನ್ ಅನ್ನ ಸ್ಟ್ರಾಂಗ್ ಮಾಡಿ ಬಿಡ್ತದೆ. ಟಾಕ್ಸಿನ್ಸ್ ಒಳಗಡೆ ಬರೆದಿದ್ದಾಗೆ ಎಲ್ಲ ಕ್ಲೀನ್ ಆದ ನಂತರ ಕಿಟಕಿ ಬಾಗಿಲೆಲ್ಲ ಹಾಕ್ಬಿಡುದು, ಪುನಃ ಒಳಗಡೆ ಬರೆದಿದ್ದು. ಆ ಕೆಲಸವನ್ನು GL ಮಾಡ್ತದೆ. ಇದನ್ನ ನಾವು ತಗೊಳ್ಳಿಕ್ ಸ್ಟಾರ್ಟ್ ಮಾಡಿ ಈಗ 24ನೇ ವರ್ಷ. ಪ್ರತಿದಿನ ಈಗ ತಗೊಂಡಾಯ್ತು, ಬೆಳಿಗ್ಗೆನೆ ತಗೊಂಡ್ಬಿಟ್ಟೆ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ಬೆಳಿಗ್ಗೆ ಎತ್ತ ಸುಪ್ರಭಾತನೇ ಇದೆ ನಮ್ದು. ಸ್ಟಾರ್ಟಿಂಗ್ ಅಲ್ಲಿ RG ಮೈಂಡಲ್ಲಿ ಬರ್ತದೆ, ಟಾಕ್ಸಿನ್ ನ ತೆಗಿತದೆ. GL ಪುನಃ ಒಳಗಡೆ ಬರ್ದಂತ ತಡೀತದೆ. ಹೇಳ್ಬಿಟ್ಟು ತಗೊಳ್ಳಿ, ನೋಡಿ ಯಾವ ರೀತಿ ವರ್ಕ್ ಆಗ್ತದೆ ಅಂತ. ಯಾವಾಗ್ಲೂ ಯಂಗ್ ಆಗಿರ್ಬೋದು. ನಾವು 5 ವರ್ಷ ಇಲ್ಲಿ ಬೆಳಿಗ್ಗೆ ಎದ್ದು ಮೀಟಿಂಗ್ ಮಾಡ್ತೀವಿ, ತಪ್ಪಿದೀವ? 1 ದಿವಸನೂ ತಪ್ಪಲಿಲ್ಲ. ಈವನ್ ಮಲೇಷ್ಯಾ ಹೋದಾಗ ಅಲ್ಲಿಯೂ ಸಹ ಟೈಮ್ 2 ಗಂಟೆ 3 ಗಂಟೆ ಡಿಫ್ರೆನ್ಸ್. ಆದ್ರೂ ಸಬ್ ಕಾನ್ಶಿಯಸ್ ಮೈಂಡ್ ಉಂಟಲ್ಲ, ಆ ಟೈಮಿಗೆ ನಮ್ಗೆ ಓಪನ್ ಮಾಡ್ತದೆ. ಅಲ್ಲಿ ಬೆಳಿಗ್ಗೆ ಇದ್ರೆ ಬೆಳಿಗ್ಗೆ, ಸಂಜೆ ಆದ್ರೆ ಸಂಜೆ ಓಪನ್ ಮಾಡಿಬಿಟ್ಟು. ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ರಿಯಲಿ ವಂಡರ್ಫುಲ್, ಗಾಡ್ಸ್ ಗಿಫ್ಟ್ ಹರ್ಬ್. ನೋಡಿ, ಇದು ನಿಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಇದನ್ನ ನೀವು ಪಕ್ಕಾ ದಿನಕ್ಕೆ 3 ತಗೊಳ್ಳಿ. ದುಡ್ಡಿಲ್ಲ 2 ತಗೊಳ್ಳಿ, ಇನ್ನು ದುಡ್ಡಿಲ್ಲ 1 ಜೋಡಿ ಆದ್ರೂ ತಗೊಳ್ಳಿ. 1 ಜೋಡಿ ತಗೊಳ್ಳಿ ನೋಡಿ. ಇನ್ ಕೇಸ್ ಇನ್ನೂ ದುಡ್ಡಿಲ್ಲ ಅಂದ್ರೆ ಒಂದು DXN ಟೀ ಅಂತ ಬರ್ತದೆ, ಕಾಫಿ ಅಂತ ಬರ್ತದೆ, ಅದರಲ್ಲಿ 2% ಇದ್ರ ಅಂಶ ಇರ್ತದೆ, ಅದನ್ನಾದ್ರೂ ಯೂಸ್ ಮಾಡಿ. ಅಂತೂ ಗ್ಯಾನೋಡರ್ಮ ಒಳಗೆ ಹೋಗ್ಬೇಕು, ಕ್ಲೀನ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ನಿಮ್ಮ ಸ್ಪಾನ್ಸರ್ ಅಪ್ಲೈನ್ ಕಂಪನಿಯವ್ರ ಹತ್ರ ಕೇಳ್ಕೊಳ್ಳಿ.
ಇದಕ್ಕೆ ಬೇಕಾದಷ್ಟು ಇನ್ಫಾರ್ಮೇಶನ್ ಇದೆ. ಎನಿಥಿಂಗ್ ಇದು ಬಾಡಿಯನ್ನ ಸರಿ ಮಾಡ್ತದೆ ಹೊರತು ಕಾಯಿಲೆಯನ್ನಲ್ಲ. ಸರಿ ತಿಳ್ಕೊಳ್ಳಿ. ಅದಕ್ಕಾಗ್ತದೆ ಇದಕ್ಕಾಗ್ತದೆ ಆಸ್ಪತ್ರೆ ಮುಂದೆ ಹೋಗ್ಬೇಡಿ. ಕಾಯಿಲೆ ಬಂದ್ರೆ ನಾನು ಆಗ್ಲೇ ಹೇಳಿದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಫಸ್ಟ್ ಸ್ಲೈಡ್ ಅಲ್ಲಿ ಆಗ ಹೇಳಿದ್ನಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಟ್ರೀಟ್ಮೆಂಟ್ ಮಾಡ್ಬೇಕು ಅಥವಾ ಏನ್ ಇಂಜೆಕ್ಷನ್ ಕೊಡ್ಬೇಕು ಅಥವಾ ಆಪರೇಷನ್ ಮಾಡ್ಬೇಕು ಅಥವಾ ICU ಅಲ್ಲಿ ಇರ್ಬೇಕು ಹೇಳಿ ಆಗಿದೆ ನಾನು. ಅದು ಕಾಯಿಲೆ ಬಂದ ನಂತರ. ಬಟ್ ಇದು ಕಾಯಿಲೆ ಬರ್ದಿದ್ದಾಗೆ ತಡೀತದೆ. ರೋಗ ಬೇರೆ, ರೋಗಿ ಬೇರೆ. ರೋಗ ಬೇರೆ, ರೋಗಿ ಬೇರೆ. ರೋಗಕ್ಕೆ ನೀವು ಏನ್ ಮಾಡ್ಬೇಕು, ಮೆಡಿಸಿನ್ ತಗೋಬೇಕು. ಇದು ಯಾವ್ದಕ್ಕೆ ಹಾಗಾದ್ರೆ? ಇದು ರೋಗಿಗೆ. ರೋಗ ಬರ್ದಂತೆ ತಡೀತದೆ. ರೋಗ ಬಂದಿದೆ, ಮೆಡಿಸಿನ್ ಒಟ್ಟಿಗೆ ತಗೊಳ್ಳಿ. ಗೊತ್ತಾಯ್ತು ನಿಮ್ಗೆ? ಯಾವುದೇ ಮೆಡಿಸಿನ್ ಅದರ ಒಟ್ಟಿಗೆ ಇದನ್ನ ಸ್ಟಾರ್ಟ್ ಮಾಡಿ. ಯಾವುದೇ ಕಾಯಿಲೆ ಇರ್ಬೋದು, ಅದಿರ್ಲಿ ಅವನಿಗೆ, ಅದಕ್ಕೆ ಮೆಡಿಸಿನ್ ಡಾಕ್ಟರ್ ಇದ್ದಾರೆ, ನೋಡ್ಕೊಳ್ಳಿ. ನೀವು ಗುಣ ಆಗ್ಲಿಲ್ಲ ಅಂದ್ರೆ ಅದ್ರ ಒಟ್ಟಿಗೆ ಇದನ್ನ ತಗೊಳ್ಳಿ. ನೋಡಿ, ಒಂದು 6 ಮಂತ್ ಮಾಡಿ, ಏನ್ ಮಿರಾಕಲ್ ಆಗ್ತದೆ ನೋಡಿ. ಒಂದು ಕದರಿ ಮಂಡಲ್ಗೆ ಅಂತ ಒಬ್ರು ಇದ್ದಾರೆ, ರಾಣೆಬೆನ್ನೂರ್ನದ್ದು. ಈಗ ನಮ್ದು ಅವ್ರು 25 ವರ್ಷ ಆಯ್ತೇನೆ. ಶುಗರ್ ಬಂದ್ ಪ್ರಾಬ್ಲಮ್. ಇವತ್ತು ಅವ್ರು ನೋಡಿ RGGL ತಗೊಳ್ತಾರೆ. ಇವತ್ತೊಬ್ರು ಆಗ ನನಗೆ 25,000 ಏನೋ ಕಳಿಸಿದ್ ನೋಡಿದೆ ನಾನು. ಎರಡು ಡಬ್ಬ ಬೇಕು ಹೇಳ್ತಾರೆ. RGGL 362 20,000 ಕಳಿಸಿದ್ದಾರೆ ಆಲ್ರೆಡಿ. ನಾನು ಅವ್ರಿಗೆ ಕಳ್ಸಿಕೊಡ್ಬೇಕು. ಅಂದ್ರೆ ಒಂದ್ಸಲ ಇದನ್ನ ಅವ್ರಿಗೆ ಮೈಂಡ್ ಸೆಟ್ ಮಾಡಿ ಅವ್ರಿಗೆ ಕರೆಕ್ಟ್ ಆಗಿದೆ ಅಂದ್ರೆ ಡಾಕ್ಟರ್ ಹತ್ರ ಹೋಗುವ ಕೆಲಸ ಇಲ್ಲ ಅಲ್ಲ. ಅದಕ್ಕೋಸ್ಕರ DXN ಪ್ರಾಡಕ್ಟ್ ಇಸ್ ಲೈಕ್ ದಟ್. ಪಕ್ಕಾ ಬೆಸ್ಟ್ ಕಿಂಗ್ ಆಫ್ ಹೌಡ್ ನ್ಯೂಟ್ರಿಷನ್. ಇದನ್ನ ತಗೊಳ್ಳಿ, ಆರೋಗ್ಯವಾಗಿರಿ. ಸೊ ಟೈಮ್ ಆಯ್ತಾ? 8:03 ಹೋಗ್ಬಿಡ್ತಲ್ಲ. ಹಾಗಾದ್ರೆ ಇದನ್ನ ನೆಕ್ಸ್ಟ್ ನಾಳೆ ಮಾಡೋಣ. ಓಕೆ, ಯಾಕಂದ್ರೆ ಇನ್ನೂ ಸುಮಾರು ಇದೆ. ಈ ಟಾಕ್ಸಿನ್ಸ್, ಇಂಬ್ಯಾಲೆನ್ಸ್. ಯಾಕಂದ್ರೆ ಫಸ್ಟ್ ಅಬ್ಸರ್ವೇಷನ್ ಥಿಯರಿಯಲ್ಲಿ ನಾವು ಮಾಡ್ಬೇಕಾಗ್ತದೆ. ಅದನ್ನ ಪುನಃ ನಾಳೆ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಏನಾದ್ರೂ ನಿಮ್ದು ಕ್ವಶನ್ಸ್ ಇದ್ರೆ, ಏನಾದ್ರು ಇನ್ನೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ, ಇನ್ನು ನಿಮ್ಗೆ ಡೌಟ್ ಇದ್ರೆ, ಈ ನಾಳೆ ಬೇಕಾದ್ರೆ ನಿಮ್ಗೆ ತಿಂದು ನಿಮ್ಮ ಎದುರುಗಡೆ ತಿಂದು ತೋರಿಸ್ತೀನಿ. ನಾನೇ ತಿಂದು ತೋರಿಸ್ಬಿಡ್ತೀನಿ, ಮತ್ತೇನು ಬೇರೆ ದಾರಿ ಇಲ್ಲ. ಸೊ ಅದನ್ನ ನಾಳೆ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹೇಳಿ ಶ್ರೀಧರ್ ಮೂರ್ತಿ ಅವರೇ. ಸರ್, ಇದು ಈಗ ನಾಳೆ ಸೆಷನ್ ಮುಗಿದ ಮೇಲೆ ನನಗೆ ಇದು ಸ್ಲೈಡ್ಸ್ ಇದು ಬೇಕು ಸರ್, ಯೂಟ್ಯೂಬ್ದು. ಹಾ, ಓಕೆ ಓಕೆ ಓಕೆ. ಇದು ರೆಕಾರ್ಡ್ ಕೊಟ್ಟಿದ್ದೀನಲ್ಲ, ರೆಕಾರ್ಡಿಂಗ್ ಇದೆ. ಓಕೆ ಓಕೆ, ರೆಕಾರ್ಡಿಂಗ್ ಇದೆ. ಸೊ ಇದು ಪಾರ್ಟ್ಸ್, ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಅಂತ ಮಾಡೋಣ. ಓಕೆ, ನಿಮ್ಗೆ ಕಳ್ಸ್ಕೊಡ್ತೀನಿ. ನೋ ಪ್ರಾಬ್ಲಮ್. ವಂಡರ್ಫುಲ್ ಆಯ್ತು ಸರ್. ರಿಯಲಿ ಹ್ಯಾಂಡ್ಸ್ ಅಪ್ ಟು ಯು ಸರ್. ಯಾಕಂದ್ರೆ ಯಾರು ಈ ತರ ತಿಳಿಸಿ ಹೇಳಲ್ಲ ಸರ್. ಇಲ್ಲ, ನಮ್ ಕೆಲ್ಸನೇ ಅದೇ. ಏನ್ ಗೊತ್ತುಂಟಾ, ನಾವೊಂದು ಇದ್ರ ಬಗ್ಗೆ ನಾವು 25 ವರ್ಷದ ಯೂಸ್ ಮಾಡ್ತಾ ಇದೀವಿ. ನಮ್ಗೆ ಆರೋಗ್ಯವಾಗಿದ್ದೀವಿ. ಅದನ್ನ ನಾವು ಜನರಿಗೆ ಹಂಚ್ಕೊಳ್ಳೋದು. ಯಾರಿಗೆ ಕಿವಿ ಓಪನ್ ಆಗ್ತದೋ ಅವ್ರಿಗೆ ತಗೊಳ್ತಾರೆ. ಓಪನ್ ಆಗದಿದ್ದವರಿಗೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಕರ್ಮಾಂಗ ದೋಷ ಇರ್ಬೋದು ಅಂತ ಅವರಿಗೆ, ದೇವರಿಗೆ ಹೇಳುದು, ಅವರ ಕರ್ಮಾಂಗ ದೋಷವನ್ನ ಕಮ್ಮಿ ಮಾಡಪ್ಪ, ಏನೋ ಸ್ವಲ್ಪ ಡೈಲಿಟ್ ಮಾಡಿ ಮೈಂಡ್ ಓಪನ್ ಮಾಡಿದ್ರಾದ್ರೂ ತಗೊಳ್ಳಿ ಅಂತ ಹೇಳುದು ಅಷ್ಟೇ. ಹೇಳಿ. ಈಗ ನೀವ್ ಏನ್ ಹೇಳ್ತಾ ಇದ್ದೀರಾ ಅದನ್ನ ನಾವು ಇನ್ನೊಬ್ರು ಹೇಳ್ಬೇಕಾದ್ರೆ ನಮ್ಗಿಂತ ವಸ್ತು ಬೇಕು ಸರ್. ಬಿಕಾಸ್ ನಾವೇ ಎಲ್ಲ ಕಲಿಯಕ್ ಆಗಲ್ಲ. ಈ ನೀವು ಹೇಳಿದ್ರನ್ನ ನಾವು ಕಾಪಿ ಕ್ಯಾಟ್ ನೆಟ್ವರ್ಕ್ ಕಾಪಿ ಕ್ಯಾಟ್. ನೀವೇನ್ ಮಾಡ್ತೀರಾ ಅದನ್ನ ನಾವ್ ಮಾಡ್ಬೇಕು ಸರ್. ಅದಕ್ಕೋಸ್ಕರ ಇನ್ನೊಂದ್ಸಲ ನಮ್ಗೆ ನಮ್ದು ಇನ್ನೊಂದು ಡೀಪ್ ಜ್ಞಾನ ಥೆರಪಿ ಅಂತ ಇದೆ. ಅದಕ್ಕೆ ಒಂದ್ ದಿವಸ ನೀವು ಕುತ್ಕೊಳ್ಳಿ. ಅದು ಅದರಲ್ಲಿ ನಮ್ಗೆ ICP ಮೈಟೋಕಾಂಡ್ರಿಯಾ ಬಗ್ಗೆ ನಾನು ಹೇಳ್ತೀನಿ, ಹೇಗೆ ಕೆಲಸ ಮಾಡ್ತದಂತ. ಹಾಗೆ ಓಕೆ, ಗ್ಯಾನೋಡರ್ಮಾ ಇನ್ ಡೆಪ್ತ್ ಹೇಗೆ ವರ್ಕ್ ಆಗ್ತದೆ ಅಂತ. ಓಕೆ, ಈಗ ನಿಮ್ಗೆ ಇಷ್ಟು ಸಾಕಾಗ್ತದೆ. ಶ್ರೀಧರ್ ಮೂರ್ತಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ನಾನು ಕಳ್ಸಿಕೊಡ್ತೀನಿ, ನೋ ಪ್ರಾಬ್ಲಮ್. ಓಕೆ ಓಕೆ. ಇನ್ಯಾರಾದ್ರೂ ಮಾತಾಡ್ಲಿಕ್ಕಿದ್ರೆ ಮಾತಾಡಿ. ನಿಮ್ಗೆ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾಳೆ ಎಲ್ಲ ಡೋಸೇಜ್ ಬಗ್ಗೆ ಹೇಳ್ತೀನಿ, ಎಷ್ಟೆಷ್ಟು ತಗೋಬೇಕು, ಹೇಗ್ ತಗೋಬೇಕು ಅಂತ. ಓಕೆ, ಏನಿಗೂ ಡೌಟೇ ಇಲ್ವಾ? ಡೌಟ್ ಇಲ್ದಿದ್ರೆ ಭಾರಿ ಖುಷಿ ನನಗೆ. ಹಲೋ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಮಗೂ ಈ ಕ್ಲಿಪ್ ಬೇಕಾಗಿತ್ತು ಸರ್. ನಿನ್ನೆದು, ಇವತ್ತಿಂದು, ನಾಳೆದು. ನನಗೆ 3 ಕ್ಲಿಪ್ ನನ್ಗೆ ವಿಡಿಯೋ ಬೇಕು. ಯಾರು ಮಾತಾಡ್ತಾ ಇದ್ರಿ? ಎಲ್ಲಿಂದ ಮಾತಾಡ್ತಾ ಇದ್ರಿ? ಪಾಂಡುರಂಗ ಅಂತ ಸಿಂಧನೂರ್ಲಿದ್ದ ಮಾತಾಡ್ತಾ ಇದ್ದೀನಿ ಸರ್, ಹೊಸ ಕೆಲಸ. ಓ, ಪಾಂಡುರಂಗ ಅವರೇ, ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೀನಿ ಸರ್. ಗುಡ್ ಗುಡ್ ಗುಡ್, ವೆರಿ ಗುಡ್ ವೆರಿ ಗುಡ್. ಪಾಂಡುರಂಗ ಅವರೇ, ನೀವು ಈಗ ಬಿಗಿನಿಂಗ್ ಅಲ್ಲಿ ಇದ್ದೀರಿ. ಇದನ್ನ ಸರಿಯಾಗಿ ಜ್ಞಾನ ಥೆರಪಿಯನ್ನ ಕಲ್ತ್ಕೊಂಡ್ಬಿಟ್ರೆ ಚೆನ್ನಾಗಿ ಜನರಿಗೆ ನೀವು ಆರೋಗ್ಯನ ಉಳಿಸ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ರಿಯಲಿ ವಂಡರ್ಫುಲ್ ಸಬ್ಜೆಕ್ಟ್ ಇದು, ಎಲ್ಲಿಯೂ ಸಿಗುದಿಲ್ಲ. ಸೊ ಹಾಗಾಗಿ ನೋಡಿ, ನಾನು ಕಳ್ಸ್ಕೊಡ್ತೀನಿ ನಿಮ್ಗೆ. ಓಕೆ ಮೇಡಮ್, ಅದರ್ವೈಸ್ ಮೇಡಮ್ ಗೆ ಕಳಿಸ್ತೀನಿ, ಮೇಡಮ್ ಇಂದ ತಗೊಳ್ಳಿ. ನಾನು ನಿನ್ನೆ ನೋಡಿದ್ನಲ್ಲ ಸರ್, ನಿನ್ನೆದು ಕ್ಲಿಪ್, ಇದು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಸರ್ ನನಗೆ. ಇದು ನೀವು ನಮ್ಗೆ ಒಂದು ದೊಡ್ಡ ಹೆಲ್ಪ್ ಮಾಡ್ತಾ ಇದೀರಾ. ಇದನ್ನ ನಿಮ್ಗೆ ಕ್ಲಿಪ್ ಮಾತ್ರ ಕಳಿಸ್ಕೊಡಿ ಸರ್.
ಆಯ್ತಾಯ್ತು, ಕಳಿಸ್ತೀನಿ ಪಾಂಡುರಂಗ ಅವರೇ. ಸರಿ ಓಕೆ, ಸರಿ. ಓಕೆ, ಇನ್ ಎನಿಬಡಿ? ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್, ಹೇಳಿ. ಸರ್, ಇನ್ನೊಬ್ಬರ ಪ್ಯೂರ್ ಇಂಟೆನ್ಷನ್ ಇಂದ ಇನ್ನೊಬ್ಬರನ್ನು ಬೆಳೆಸುವ ನಿಮ್ಮ ಇದು ಉಂಟಲ್ಲ ಸರ್, ಅದು ಆಟೋಮೆಟಿಕ್ ಆಗಿ ನಿಮ್ಮನ್ನು ಇನ್ನೂ ಹೈಯರ್ ಸ್ಟೇಜಿಗೆ ಕರ್ಕೊಂಡು ಹೋಗ್ತದೆ ಸರ್. ನೀವು ಖಂಡಿತ ಕ್ರೌನ್ ಅಂಬಾಸಿಡರ್ ಆಗ್ತದೆ. ನಾವು ಪ್ಯೂರ್ ಹಾರ್ಟ್ ಇಂದ ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಒಂದು ಏನು ಮನಸ್ಸಿನ ಅಂತರಾಳದಿಂದ ಹೇಳಿದ್ದೀರಿ. ಸೊ ಯಾಕೆಂದ್ರೆ ಸಿಸ್ಟಮೇ ಹಾಗೆ ಹೇಳ್ತದೆ, ಪ್ರಕೃತಿ ಹಾಗೆ ಹೇಳ್ತದೆ. ನೀವೇ ಪ್ರಕೃತಿ ದೇವಿ ಹಾಗೆ ಹೇಳಿದಾಗ ಆಯ್ತು ನನಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವಿದ್ಯಾ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್. ಓಕೆ, ಕ್ಲೋಸ್ ಮಾಡೋಣ ಮೇಡಮ್. ಯಾರು ಹೇಳ್ದಾಗಿಲ್ಲ ಕಾಣ್ತದೆ. ಓಕೆ ಸರ್, ಓಕೆ. ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಸರ್. ಯಾಕಂದ್ರೆ ಇಂತ ಒಂದು ಮೀಟಿಂಗಿಗೆ ಒಂದು 10,000 ರೂಪಾಯಿ ಕೊಟ್ಟರು ಕಮ್ಮಿ ಸರ್. ಯಾಕಂದ್ರೆ ಯಾವ ಡಾಕ್ಟ್ರು ಹೇಳಲಿಕ್ಕಿಲ್ಲ ಅಂತ ಒಂದು ಮಾಹಿತಿ ಹೇಳಿದ್ರಿ. ನಾವು ಆರೋಗ್ಯವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕಂತ. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ವಿದ್ಯಾ ಮೇಡಮ್ ಹೇಳಿದಾಗ ಆದಷ್ಟು ಬೇಗ ನೀವು ಕ್ರೌನ್ ಅಂಬಾಸಿಡರ್ ಆಗಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಬ್ಬರು ಆಗಿ ಅಂತ ನಾನು ಹೇಳುದು. ಯಾಕಂದ್ರೆ ನೀವೆಲ್ಲ ಆದ್ರೆ ನಮ್ಗೆ ತುಂಬಾ ಖುಷಿ ಅಲ್ವಾ. ಸೊ ಅದರಿಂದ ಆದಷ್ಟು ಕೆಳಗಿನವರು ಮೇಲೆ ಬರಬೇಕು ಅಂತ. ಅವಾಗ ನಮ್ಗೆ ಅಷ್ಟು ಖುಷಿ ಬೇರೆಯವರಿಗೆ ಆಗುದಿಲ್ಲ, ಅಷ್ಟು ಖುಷಿ ಆಗ್ತದೆ. ಯಾಕಂದ್ರೆ ನೀವೆಲ್ಲ ಫಾರಿನ್ ಟ್ರಿಪ್ ಎಲ್ಲ ಫ್ರೀ ಫಾರಿನ್ ಟ್ರಿಪ್ ಇದೆ, ಅದಕ್ಕೆ ಅಟೆಂಡ್ ಮಾಡ್ಬೋದು. ಯಾಕಂದ್ರೆ ನೀವು ಅದನ್ನ ಮಾಡಿ ತೋರಿಸಿ ಆಕ್ಷನ್ ಅಲ್ಲಿ ಬಂದ್ರೆ ಆಯ್ತು ಅಷ್ಟೇ. ಸೊ ಇದೆಲ್ಲ ವಿಷಯ ನಾವು ಹೇಳ್ಬಹುದು, ನಾವೇನ್ ಈಗ ಇಲ್ಲಿವರೆಗೆ ಬರ್ತೀವಿ ಹೇಳ್ಬಹುದು. ಆದ್ರೆ ಈಗ ನಾಳೆ ನೋಡಿ, ನಾಡಿದ್ದು ನಾವು ಇಲ್ಲಿಗೆ ಹೋಗ್ತಾ ಇದೀವಿ. ಒಂದು ಕಂಪನಿಯ ಇಂಟರ್ನ್ಯಾಷನಲ್ ಕ್ಯಾಂಪ್ ಇದೆ ಪೂರಿಯಲ್ಲಿ. ಸೊ ಅದಕ್ಕೆ ನಾವು ಫ್ಯಾಮಿಲಿ ಹೋಗ್ತಾ ಇದೀವಿ. ಇಲ್ಲಿಂದ ಇಲ್ಲಿ ಭುವನೇಶ್ವರ ಟು ಪೂರಿ ಸುಮಾರು ನಿಮ್ಗೆ ಒಂದು 1.5 hour ಜರ್ನಿ ಇದೆ. ಜಗನ್ನಾಥ್ ಟೆಂಪಲ್ ಕೇಳಿರ್ಬಹುದು, ವರ್ಲ್ಡ್ ಫೇಮಸ್ ಅದು. ಸೊ ಅಲ್ಲಿ ಕಂಪನಿಯ DXN ಕ್ಯಾಂಪ್ ಆಲ್ರೆಡಿ ಸೀಟ್ ಫುಲ್ ಆಗಿದೆ. ನಾನು ಹೇಳ್ಬೋದು ನೀವೆಲ್ಲ ಬನ್ನಿ ಅಂತ. ಆಲ್ರೆಡಿ ಸೀಟ್ ಫುಲ್ ಆಗಿದೆ ಅಂತ ಹಾಕ್ತಾ ಇದ್ದಾರೆ. ಸೊ ಓಕೆ, ಹಾಗಾಗಿ ಪ್ರತಿಯೊಬ್ಬರನ್ನು ಮಾಡ್ಲಿಕ್ಕೆ ಆಗ್ತದೆ. ಓನ್ಲಿ ಥಿಂಗ್ ಅಂತ ಹೇಳಿದ್ರೆ ನೀವು ಆಕ್ಷನ್ ಕಾರ್ಯಗತ ಮಾಡ್ಬೇಕಷ್ಟೆ. ಅದು ಮಾಡಿದ್ರೆ ಸಾಧ್ಯ ಆಗ್ತದೆ. ಸೊ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ಆಲ್ರೆಡಿ ಮಂತ್ ಎಂಡ್ ಬರ್ತಾ ಇದೆ. ಪ್ರತಿಯೊಬ್ಬರು ತಮ್ಮ PV ಗಳನ್ನ ನೋಡ್ಕೊಳ್ಳಿ, ಮಾಡಿ.